ಜ್ಞಾನದಿಂದ ವರ್ತಿಸಿ ಪೂಜ್ಯ ಋಷಿಯನ್ನು ದಂಡೆಯ ಮೇಲೆ ಹಾರಿಸಿದರು. ಆದರೆ ತೀಕ್ಷ್ಣವಾದ ಈಟಿ ಚುಚ್ಚಿದರೂ ಮಾಂಡವ್ಯನ ದೇಹವು ಸಾವಿಗೆ ಶರಣಾಗಲು ನಿರಾಕರಿಸಿತು. ಅವನ ತಪಸ್ವಿ ಶಕ್ತಿಯು ಅವನ ಜೀವವನ್ನು ಉಳಿಸಿಕೊಂಡಿತ್ತು ಮತ್ತು ಅವನು ದೀರ್ಘಕಾಲದವರೆಗೆ ದಂಡೆಯ ಮೇಲೆ ಅಮಾನತುಗೊಂಡಿದ್ದನು. ರಾತ್ರಿ ಆಶ್ರಮದ ಮೇಲೆ ಇಳಿಯುತ್ತಿದ್ದಂತೆ ಪಕ್ಷಿಗಳ ರೂಪದಲ್ಲಿ ಬುದ್ಧಿವಂತ ಋಷಿಗಳ ಒಂದು ಗುಂಪು ದೃಶ್ಯಕ್ಕೆ ಹಾರಿ ಹೋಯಿತು. ಅವರು ದಂಡಕ್ಕೆ ಅಂಟಿಕೊಂಡಿದ್ದರೂ ಇನ್ನೂ ಆಳವಾದ ಧ್ಯಾನದಲ್ಲಿ ತೊಡಗಿರುವ ಮಾಂಡವ್ಯನನ್ನು ನೋಡಿದರು. ಋಷಿಗಳು ದುಃಖದಿಂದ ಹೊರಬಂದರು ಮತ್ತು ಮಾಂಡವ್ಯನನ್ನು ಕೇಳಿದರು, ಓ ಪೂಜ್ಯ ಬ್ರಾಹ್ಮಣನೇ, ಈ ನೋವಿಗೆ ಕಾರಣವಾದ ನೀನು ಯಾವ ಪಾಪವನ್ನು ಮಾಡಿದ್ದೀಯಾ? ನೀನು ಏಕೆ ಅಂತಹ ಚಿತ್ರಹಿಂಸೆಯನ್ನು ಸಹಿಸುತ್ತಿದ್ದೀಯಾ? ಮಾಂಡವ್ಯನ ಕಣ್ಣುಗಳು ಮುಚ್ಚಿದ್ದವು, ಆದರೆ ದುರ್ಬಲ ಆದರೂ ದೃಢನಿಶ್ಚಯದ ಅವನ ಧ್ವನಿಯು, ನಾನು ಯಾವುದೇ ತಪ್ಪು ಮಾಡದ ನಿರಪರಾಧಿಯಾಗಿದ್ದೇನೆ. ನಾನು ಸತ್ಯ ಮತ್ತು ಭಕ್ತಿಯ ಜೀವನವನ್ನು ನಡೆಸಿದ್ದೇನೆ. ನನ್ನ ಮೌನವು ಅಪರಾಧದ ಸಂಕೇತವಲ್ಲ, ಬದಲಿಗೆ ಸದಾಚಾರದ ಹಾದಿಯಲ್ಲಿ ನನ್ನ ಅಸಲವಾದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಉತ್ತರಿಸಿತು. ಋಷಿಗಳು ಶ್ರದ್ಧೆಯಿಂದ ಕೇಳಿದರು. ಮಾಂಡವ್ಯನ ದುಃಖಸ್ಥಿತಿಯ ಬಗ್ಗೆ ಅವರ ಹೃದಯಗಳು ಸಹಾನುಭೂತಿಯಿಂದ ತುಂಬಿದವು. ವೈಶಂಪಾಯನನು ಕಥೆಯನ್ನು ಹೇಳುವುದನ್ನು ಮುಗಿಸಿದಾಗ ರಾಜ ಜಾರರು. ಸೂರ್ಯನು ದಿಗಂತದಲ್ಲಿ ಮುಳುಗಿ ಆಕಾಶವನ್ನು ಕೆಂಪು ಮತ್ತು ಚಿನ್ನದ ಬಣ್ಣಗಳಿಂದ ಚಿತ್ರಿಸಿದ ದೂರದ ಭೂಮಿಯಲ್ಲಿ ಮಾಂಡವ್ಯ ಎಂಬ ಋಷಿಯು ವಾಸಿಸುತ್ತಿದ್ದನು. ಅವನು ಮುನಿಗಳಲ್ಲಿ ಹುಲಿಯಾಗಿದ್ದನು. ತನ್ನ ಬುದ್ಧಿವಂತಿಕೆ ಮತ್ತು ತಪಸ್ವಿ ಸಂಪತ್ತಿಗೆ ಪೂಜ್ಯನಾಗಿದ್ದನು. ಒಂದು ದಿನ ಕಾಡಿನ ಮೂಲಕ ಅಲೆದಾಡುವಾಗ ಬಿಸಿ ಚರ್ಚೆಯಲ್ಲಿ ತೊಡಗಿರುವ ಋಷಿಗಳ ಗುಂಪನ್ನು ಅವನು ಕಂಡನು. ಮಾಂಡವ್ಯ ಅವರ ಸಂಭಾಷಣೆಗೆ ಆಕರ್ಷಿತರಾದರು ಮತ್ತು ಅವರೊಂದಿಗೆ ಸೇರಿಕೊಂಡರು. ವಿವಿಧ ವಿಷಯಗಳ ಬಗ್ಗೆ ತಮ್ಮ ಒಳನೋಟ ಮತ್ತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಆದಾಗ್ಯೂ ಚರ್ಚೆ ಮುಂದುವರೆದಂತೆ ಮಾಂಡವ್ಯರ ಧ್ವನಿಯು ಕಠಿಣವಾಯಿತು ಮತ್ತು ಅವರು ತಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಲು ಪ್ರಾರಂಭಿಸಿದರು. ಅವರ ಕೋಪವನ್ನು ಅರಿತ ಋಷಿಗಳು, ಅವರ ಕೋಪಕ್ಕೆ ಯಾರು ಕಾರಣ ಎಂದು ಕೇಳಿದರು. ಮಾಂಡವ್ಯ ಅವರು ಚುಚ್ಚಿದ ಕಣ್ಣುಗಳಿಂದ ಅವರನ್ನು ದಿಟ್ಟಿಸಿ ನೋಡುತ್ತಾ, ನಾನೇ ನನ್ನ ವಿರುದ್ಧವಾಗಿ ಕೋಪಗೊಂಡವನು. ಅಂತಹ ವಿಷಯದಲ್ಲಿ ಬೇರೆ ಯಾರು ತಪ್ಪಿತಸ್ಥರಾಗಬಹುದು ಎಂದು ಘೋಷಿಸಿದರು. ಅವರ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಇದು ಋಷಿಮುನಿಗಳನ್ನು ದಿಗ್ಭ್ರಮೆಗೊಳಿಸಿತು. ಮಾಂಡವ್ಯನಿಗೆ ತಿಳಿಯದೆ ಅವರ ಆಕ್ರೋಶವು ಗಮನಕ್ಕೆ ಬರಲಿಲ್ಲ. ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ಮತ್ತು ನ್ಯಾಯವನ್ನು ವಿತರಿಸುವ ಕಾರ್ಯವನ್ನು ವಹಿಸಿದ್ದ ನ್ಯಾಯ ಅಧಿಕಾರಿಗಳು ದೂರದಿಂದ ಆತನನ್ನು ಗಮನಿಸುತ್ತಿದ್ದರು. ಅವರು ಮಾಂಡವ್ಯನ ಬಳಿಗೆ ಬಂದಾಗ ಅವರು ತಮ್ಮ ರಾಜನಿಗೆ ಋಷಿಯ ಉಪಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದರು. ರಾಜನು ಯಾವುದೇ ತಪ್ಪನ್ನು ಸರಿಪಡಿಸಲು ಉತ್ಸುಕನಾಗಿ ಸ್ಥಳಕ್ಕೆ ಧಾವಿಸಿದನು. ಆಗಮಿಸಿದಾಗ ಮಾಂಡವ್ಯನು ದಂಡೆಗೆ ಅಂಟಿಕೊಂಡಿದ್ದನ್ನು ಕಂಡನು. ಅವನ ದೇಹವು ತೀಕ್ಷ್ಣವಾದ ವಸ್ತುವಿನಿಂದ ಚುಚ್ಚಲ್ಪಟ್ಟಿತ್ತು. ರಾಜನ ಹೃದಯವು ದುಃಖದಿಂದ ಉಬ್ಬಿಕೊಂಡಿತು. ಅವನು ಋಷಿಯ ಬಳಿಗೆ ಬಂದಾಗೋ, ಋಷಿಮುನಿಗಳೇ, ನಾನು ಅಜ್ಞಾನದಿಂದ ನಿಮ್ಮ ಮೇಲೆ ಕೋಪಗೊಂಡಿದ್ದೇನೆ. ಅದಕ್ಕಾಗಿ ನನ್ನನ್ನು ಕ್ಷಮಿಸುವಂತೆ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನನ್ನ ಮೇಲೆ ಕೋಪಗೊಳ್ಳದಿರುವುದು ನಿಮಗೆ ಒಳ್ಳೆಯದು ಎಂದು ರಾಜನು ಪ್ರಾರಂಭಿಸಿದನು. ರಾಜನ ಮಾತುಗಳಿಂದ ಅವನ ಕೋಪವು ಬೆಳಗಿನ ಬಿಸಿಲಿನಲ್ಲಿ ಮಂಜಿನಂತೆ ಕರಗಿತು. ನಂತರ ರಾಜನು ಮಾಂಡವ್ಯನ ದೇಹದಿಂದ ದಂಡೆಯನ್ನು ತೆಗೆದುಹಾಕಲು ಪ್ರಯತ್ನಿಸಿದನು, ಆದರೆ ವಿಫಲನಾದನು. ವಿಚಲಿತ ಆಗದೆ ಅವನು ಋಷಿಯ ದೇಹದ ಹೊರಗಿನ ಒಂದು ಹಂತದಲ್ಲಿ ದಂಡವನ್ನು ಕತ್ತರಿಸಲು ನಿರ್ಧರಿಸಿದನು. ಇದು ಸ್ವಲ್ಪ ಸಮಾಧಾನವನ್ನು ತಂದಿತ್ತಾದರೂ ದಂಡದ ಒಂದು ಭಾಗವು ಮಾಂಡವ್ಯನಲ್ಲಿಯೇ ಉಳಿದಿತ್ತು. ಅವನು ನಡೆಯುವಾಗ ಋಷಿಯು ಅತ್ಯಂತ ಕಠಿಣವಾದ ತಪಸ್ಸನ್ನು ಅಭ್ಯಾಸ ಮಾಡಿದನು. ಇತರರು ಊಹಿಸಿಕೊಳ್ಳಲು ಸಾಧ್ಯವಾಗದ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಮಾಂಡವ್ಯನ ಅಗ್ನಿಪರೀಕ್ಷೆಯು ದೂರದವರೆಗೂ ಪ್ರಸಿದ್ಧವಾಯಿತು.
ಆತನಿಗೆ ಅನೇಕ ಮಾಂಡವ್ಯ ಎಂಬ ಬಿರುದನ್ನು ಗಳಿಸಿಕೊಟ್ಟಿತು. ಅದರೊಳಗೆ ದಂಡವಿದ್ದವನು ವರ್ಷಗಳು ಕಳೆದವು ಮತ್ತು ಋಷಿಯು ತನ್ನ ತಪಸ್ಸನ್ನು ಮುಂದುವರೆಸಿದನು. ಜೀವನದ ನಿಗೂಢತೆಗಳಿಗೆ ಉತ್ತರಗಳನ್ನು ಹುಡುಕಿದನು. ಒಂದು ದಿನ ಆತನಿಗೆ ನ್ಯಾಯದ ದೇವರಾದ ಧರ್ಮದ ವಾಸಸ್ಥಾನ ಸಿಕ್ಕಿತು. ಮಾಂಡವ್ಯನು ಸಿಂಹಾಸನವನ್ನು ಸಮೀಪಿಸುತ್ತಿದ್ದಂತೆ ಆತನು ಒಂದು ವಿಚಿತ್ರವಾದ ದೃಶ್ಯವನ್ನು ಗಮನಿಸಿದನು. ಹುಲ್ಲಿನ ಬ್ಲೇಡ್ನಿಂದ ಚುಚ್ಚಲ್ಪಟ್ಟ ಒಂದು ಸಣ್ಣ ಕೀಟವು ದೇವರ ಆಸನದಲ್ಲಿ ಸಿಲುಕಿಕೊಂಡಿತ್ತು. ಕುತೂಹಲದಿಂದ ಋಷಿಯು ಈ ವಿಚಿತ್ರ ಘಟನೆಯ ಬಗ್ಗೆ ದೇವರನ್ನು ಕೇಳಿದನು. ದೇವರು ಉತ್ತರಿಸಿದನು, ಓ ಸನ್ಯಾಸಿ, ಸಂಪತ್ತಿನವನೇ ಬಾಲ್ಯದಲ್ಲಿ ಈ ಕೃತ್ಯವನ್ನು ಮಾಡಿದವನು ನೀನು. ಒಂದು ಸಣ್ಣ ಪಾರ ದೊಡ್ಡ ಸಂತೋಷ ಮತ್ತು ಸಂಭ್ರಮಾಚರಣೆಯ ನಡುವೆಯೇ ಪಾಂಡು ಮತ್ತು ಕುಂತಿಗೆ 3 ಅಮೂಲ್ಯ ಮಕ್ಕಳು ಜನಿಸಿದರು. ಅವರ ಆಗಮನದ ಸುದ್ದಿ ಕುರುಚಂದಲ ರಾಜ್ಯದಾದ್ಯಂತ ಕಾಳ್ಗಿಚ್ಚಿನಂತೆ ಹರಡಿತು ಮತ್ತು ಅದರ ಜನರು ಕಡಿವಾಣವಿಲ್ಲದ ಉತ್ಸಾಹದಿಂದ ಸಂತೋಷಪಟ್ಟರು. ದೈವಿಕ ಘಟನೆಗೆ ಪ್ರತಿಕ್ರಿಯೆಯಾಗಿ ಭೂಮಿಯೇ ಪ್ರವರ್ಧಮಾನಕ್ಕೆ ಬರಲಾರಂಭಿಸಿತು. ಬೆಚ್ಚಗಿನ ಸೂರ್ಯನ ಕೆಳಗೆ ಬೆಳೆಗಳು ಮಾಗಿದವು. ರಸಭರಿತವಾದ ಹಣ್ಣುಗಳು ಮತ್ತು ಪರಿಮಳಯುಕ್ತ ಹೂವುಗಳನ್ನು ಹೇರಳವಾಗಿ ಹೊಂದಿದ್ದವು. ಆಕಾಶವು ಸೌಮ್ಯವಾದ ಮಳೆಯನ್ನು ಸುರಿಸಿತು, ಒಣಗಿದ ಭೂಮಿಯನ್ನು ಪೋಷಿಸಿತು ಮತ್ತು ಜನರ ಚೈತನ್ಯವನ್ನು ಪುನರುಜ್ಜೀವನಗೊಳಿಸಿತು. ಒಂದು ಕಾಲದಲ್ಲಿ ಬಂಜರು ಮರಗಳು ಈಗ ಹೊಸ ಜೀವ ತುಂಬಿದವು. ಅವುಗಳ ಕೊಂಬೆಗಳು ಹಣ್ಣು ಮತ್ತು ಎಲೆಗಳಿಂದ ತುಂಬಿದವು. ಗಾಳಿಯು ಪಕ್ಷಿಗಳ ಸಿಹಿ ಹಾಡುಗಳಿಂದ ತುಂಬಿತ್ತು ಮತ್ತು ಉಳುವ ಬೆಟ್ಟಗಳ ಮೂಲಕ ಜಾನುವಾರುಗಳ ಸೌಮ್ಯವಾದ ಸದ್ದು ಪ್ರತಿಧ್ವನಿಸಿತು. ದೂರದ ಮತ್ತು ದೂರದ ವ್ಯಾಪಾರಿಗಳು ಜನನಿಬಿಡ ನಗರಗಳು ಮತ್ತು ಪಟ್ಟಣಗಳಲ್ಲಿ ವ್ಯಾಪಾರ ಮಾಡಲು ಬಂದರು. ತಮ್ಮೊಂದಿಗೆ ವಿಲಕ್ಷಣ ಸರಕು ಮತ್ತು ಸರಕುಗಳನ್ನು ತಂದರು. ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳು ತಮ್ಮ ವ್ಯಾಪಾರವನ್ನು ನಡೆಸಿದರು. ಜನರ ಅರಮನೆಗಳು ಮತ್ತು ಮನೆಗಳನ್ನು ಅಲಂಕರಿಸುವ ಸುಂದರವಾದ ಕೃತಿಗಳನ್ನು ರಚಿಸಿದರು. ಸಾಮ್ರಾಜ್ಯವು ಅಭಿವೃದ್ಧಿ ಹೊಂದುತ್ತಿದ್ದಂತೆ ಅದರ ನಿವಾಸಿಗಳೂ ಸಹ ಅಭಿವೃದ್ಧಿ ಹೊಂದಿದರು. ಸಾಟಿಯಿಲ್ಲದ ಶಾಂತಿ ಮತ್ತು ಸಮೃದ್ಧಿಯ ಯುಗದಲ್ಲಿ ಧೈರ್ಯಶಾಲಿ ಯೋಧರು, ವಿದ್ವಾಂಸರು, ಪ್ರಾಮಾಣಿಕ ವ್ಯಾಪಾರಿಗಳು ಮತ್ತು ಸಂತೋಷದ ಕುಟುಂಬಗಳು ಅಭಿವೃದ್ಧಿ ಹೊಂದಿದವು. ರಾಜಧಾನಿಯಾದ ಹಸ್ತಿನಾಪುರವು 2ನೇ ಅಮರಾವತಿಯಂತೆ ಹೊಳೆಯಿತು. ಅದರ ಬಾಗಿಲುಗಳು ಮತ್ತು ಕಮಾನುಗಳು ಮೋಡಗಳಂತೆ ಕತ್ತಲಾಗಿದ್ದವು. ಅದರ ಬೀದಿಗಳು ನಗು ಮತ್ತು ಸಂಗೀತದಿಂದ ತುಂಬಿದವು. ಪುರುಷರು ಮತ್ತು ಮಹಿಳೆಯರು ನದಿಗಳು, ಸರೋವರಗಳು ಮತ್ತು ಕೊಳಗಳ ಮೇಲೆ ತಮ್ಮ ಸಂತೋಷವನ್ನು ಕಡಿದು ಆಡುತ್ತಿದ್ದರು. ದಕ್ಷಿಣದ ಕುರುಗಳು ತಮ್ಮ ಉತ್ತರದ ಸಂಬಂಧಿಕರೊಂದಿಗಿನ ಸದ್ಗುಣದ ಪೈಪೋಟಿಯಲ್ಲಿ ಸಿದ್ಧರು. ಚರಣರು ಮತ್ತು ಋಷಿಗಳಂತೆಯೇ ಜೀವನವನ್ನು ನಡೆಸಿದರು. ಅವರ ಹೆಜ್ಜೆಗುರುತುಗಳು ನೀತಿಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟವು. ರಾಜ್ಯವು ಎಲ್ಲರಿಗೂ ಸ್ವರ್ಗವಾಗಿತ್ತು. ದುಃಖಿತರು ಮತ್ತು ವಿಧವೆಯರಿಂದ ಮುಕ್ತವಾಗಿತ್ತು. ಅದರ ಬಾವಿಗಳು ಮತ್ತು ಸರೋವರಗಳು ಸ್ಫಟಿಕ ಸ್ಪಷ್ಟ ನೀರಿನಿಂದ ತುಂಬಿದ್ದವು. ಬ್ರಾಹ್ಮಣರ ಮನೆಗಳು ಸಂಪತ್ತಿನಿಂದ ತುಂಬಿದ್ದವು ಮತ್ತು ಭೂಮಿಯು ಉತ್ಸವಗಳಿಂದ ಹೊಳೆಯುತ್ತಿತ್ತು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜಪ್ರತಿನಿಧಿಯಾಗಿದ್ದ ಭೀಷ್ಮನು ಸೌಮ್ಯವಾದ ಕೈಯಿಂದ ಆಳಿದನು. ಅವನ ಹೃದಯವು ಕರುಣೆ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿತ್ತು. ಅವನ ಮಾರ್ಗದರ್ಶನದಲ್ಲಿ ರಾಜ್ಯವು ಪ್ರವರ್ಧಮಾನಕ್ಕೆ ಬಂದಿತು. ಅದರ ಜನರು ಸಂತೃಪ್ತರಾದರು ಮತ್ತು ಶಾಂತಿಯಿಂದ ಇದ್ದರು. ಸದ್ಗುಣದ ಚಕ್ರವು ತಿರುಗುತ್ತಿದ್ದಂತೆ ನೆರೆಯ ರಾಜ್ಯಗಳಿಂದ ಹೆಚ್ಚು ಹೆಚ್ಚು ಪ್ರಜೆಗಳು ಸಮೃದ್ಧಿ ಮತ್ತು ಸಂತೋಷದ ಭರವಸೆಯಿಂದ ಸೆಳೆಯಲ್ಪಟ್ಟ ಕುರುಗಳನ್ನು ಸೇರಲು ಬಂದರು. ಈ ಸುವರ್ಣ ಯುಗದಲ್ಲಿ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ ಎಂಬ 3 ರಾಜಕುಮಾರರು
ಭೀಷ್ಮನ ಜಾಗರೂಕ ಕಣ್ಣಿನ ಅಡಿಯಲ್ಲಿ ಬೆಳೆದರು. ಅವರ ಹೃದಯಗಳು ಕರ್ತವ್ಯ ಮತ್ತು ಭಕ್ತಿಯ ಪ್ರಜ್ಞೆಯಿಂದ ತುಂಬಿದವು. ಅವರಿಗೆ ಯುದ್ಧ ಕಲೆಗಳು, ವೇದಗಳು ಮತ್ತು ವಿಜ್ಞಾನಗಳಲ್ಲಿ ತರಬೇತಿ ನೀಡಲಾಯಿತು. ಅವರ ಮನಸ್ಸುಗಳು ಅಧ್ಯಯನ ಮತ್ತು ಶಿಸ್ತಿನಿಂದ ತೀಕ್ಷ್ಣವಾದವು. ಪಾಂಡು ಬಿಲ್ಲುಗಾರನಾಗಿ, ಧೃತರಾಷ್ಟ್ರನು ಪ್ರಬಲನಾಗಿ, ವಿದುರನು ಸದ್ಗುಣ ಮತ್ತು ನೈತಿಕತೆಯ ಪ್ರತಿರೂಪವಾಗಿ ಹೊಳೆಯುತ್ತಿದ್ದನು. ವರ್ಷಗಳು ಉರುಳಿದಂತೆ ಕುರುಗಳ ದಂತಕಥೆಗಳು ಬೆಳೆಯುತ್ತಾ ಹೋದವು. ಅವರ ಹೆಸರುಗಳು ಶೌರ್ಯ, ಬುದ್ಧಿವಂತಿಕೆ ಮತ್ತು ಸದಾಚಾರಕ್ಕೆ ಸಮಾನಾರ್ಥಕವಾದವು. ರಾಜ್ಯದ ಸಮೃದ್ಧಿಯು ಭೀಷ್ಮನ ಬುದ್ಧಿವಂತ ನಾಯಕತ್ವ ಮತ್ತು ಅದರ ಸದ್ಗುಣಗಳಿಗೆ ಸಾಕ್ಷಿಯಾಗಿತ್ತು. ಪೂಜ್ಯ ಪಿತೃಪುರುಷನಾದ ಭೀಷ್ಮನು ಕುರುಬರ ಮಹಾಸಭೆಯಲ್ಲಿ ಎತ್ತರವಾಗಿ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದ ಕಣ್ಣುಗಳೊಂದಿಗೆ ನಿಂತನು. ಆತ ಭಾರ ಮತ್ತು ಅಧಿಕಾರವನ್ನು ಹೊತ್ತ ಧ್ವನಿಯಲ್ಲಿ ಮಾತನಾಡುತ್ತಾ, ಸದ್ಗುಣಗಳು ಮತ್ತು ಸಾಧನೆಗಳಿಗೆ ಹೆಸರುವಾಸಿಯಾದ ನಮ್ಮ ಸುಪ್ರಸಿದ್ಧ ಕುಟುಂಬವು ಭೂಮಿಯ ಮೇಲಿನ ಎಲ್ಲಾ ಇತರ ರಾಜ್ಯಗಳ ಮೇಲೆ ದೀರ್ಘಕಾಲದವರೆಗೆ ಸರ್ವೋಚ್ಚ ಆಡಳಿತವನ್ನು ಹೊಂದಿದೆ. ಇದರ ವೈಭವವನ್ನು ಶ್ರೇಷ್ಠ ಕೃಷ್ಣ ದ್ವೈಪಾಯನ ಮತ್ತು ಸತ್ಯವತಿ ಸೇರಿದಂತೆ ಪ್ರಾಚೀನ ಕಾಲದ ಅನೇಕ ಶ್ರೇಷ್ಠ ರಾಜರು ಉಳಿಸಿಕೊಂಡಿದ್ದಾರೆ. ನಾನು ಅವರೊಂದಿಗೆ ನಮ್ಮ ರಾಜವಂಶದ ಮುಂದುವರಿಕೆಯನ್ನು ಖಚಿತಪಡಿಸಿಕೊಳ್ಳಲು ನಿಮಗೆ 3 ಪುತ್ರರನ್ನು ಬೆಳೆಸಿದ್ದೇನೆ. ಭೀಷ್ಮನ ದೃಷ್ಟಿ ಅವನ ಮೊಮ್ಮಗ ಧೃತರಾಷ್ಟ್ರನ ಮೇಲೆ ಬಿದ್ದಿತು. ಅವನು ಮೌನವಾಗಿ ಕುಳಿತು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಸಮುದ್ರವು ತನ್ನ ತೀರವನ್ನು ವಿಸ್ತರಿಸಿದಂತೆಯೇ ನಾವು ಮತ್ತೊಮ್ಮೆ ನಮ್ಮ ಕುಟುಂಬವನ್ನು ವಿಸ್ತರಿಸುವುದು ಅತ್ಯಗತ್ಯ ಎಂದು ಭೀಷ್ಮ ಘೋಷಿಸಿದನು. ನಮ್ಮ ಕುಲೀನ ವಂಶಕ್ಕೆ ಸೇರಲು ಯೋಗ್ಯವಾದ 3 ಕನ್ಯೆಯರ ಬಗ್ಗೆ ನಾನು ಕೇಳಿದ್ದೇನೆ. ಒಬ್ಬರು ಯಾದವ ರಾಜಕುಮಾರಿ ಸುರಸೇನನ ಮಗಳು, ಇನ್ನೊಬ್ಬರು ಸುಂದರವಾದ ಸುವಾಳನ ಮಗಳು ಗಾಂಧಾರಿ ಮತ್ತು 3ನೆಯವರು ಮದ್ರಾದ ಸುಂದರ ರಾಜಕುಮಾರಿ. ಅವನು ವಿರಾಮಗೊಳಿಸಿದ ಉತ್ಸಾಹದಿಂದ ಹೊಳೆಯುವ ಅವನ ಕಣ್ಣುಗಳು, ಈ ಎಲ್ಲಾ ಕನ್ಯೆಯರು ನೀಲಿ, ರಥ ಸಾಟಿಯಿಲ್ಲದ ಸೌಂದರ್ಯ ಮತ್ತು ಶುದ್ಧ ಪರಂಪರೆಯನ್ನು ಹೊಂದಿದ್ದಾರೆ. ಅವರು ನಮ್ಮ ಕುಟುಂಬದೊಂದಿಗೆ ಮೈತ್ರಿಗೆ ಸೂಕ್ತವಾಗಿ ಹೊಂದಿಕೊಳ್ಳುತ್ತಾರೆ. ಬುದ್ಧಿವಂತ ಸಲಹೆಗಾರನಾದ ವಿದುರನು ತನ್ನ ಧ್ವನಿಯಲ್ಲಿ ಗೌರವ ತುಂಬಿದಂತೆ ಮಾತಾಡಿದನು. ನೀನು ನಮ್ಮ ತಂದೆ, ನಮ್ಮ ತಾಯಿ ಮತ್ತು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿ. ಭೀಷ್ಮ ನಮಗೆ ಅತ್ಯುತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಾವು ನಿನ್ನನ್ನು ಒಪ್ಪಿಸುತ್ತೇವೆ. ಅವನ ಮಾತುಗಳು ಕುರುಗಳು ತಮ್ಮ ಪಿತೃಪ್ರಭುತ್ವದ ಬಗ್ಗೆ ಹೊಂದಿದ್ದ ಆಳವಾದ ಗೌರವಕ್ಕೆ ಸಾಕ್ಷಿಯಾಗಿವೆ. ಭೀಷ್ಮನ ಆಲೋಚನೆಗಳು ಸುವಾಳನ ಸುಂದರ ಮಗಳಾದ ಗಾಂಧಾರಿಯ ಕಡೆಗೆ ತಿರುಗಿದವು. ಅವಳು ಶಿವನನ್ನು ಆರಾಧಿಸಿ 100 ಗಂಡು ಮಕ್ಕಳನ್ನು ಹೆರುವ ವರವನ್ನು ಪಡೆದಳು ಎಂದು ಅವನು ಕೇಳಿದನು. ಈ ಸುದ್ದಿಯಿಂದ ಪ್ರೇರಿತರಾದ ಭೀಷ್ಮನು ರಾಜ ಸುವಾಳನಿಗೆ ದೂತರನ್ನು ಕಳುಹಿಸಿ ಧೃತರಾಷ್ಟ್ರನಿಗೆ ಮದುವೆಯಾಗಲು ತನ್ನ ಮಗಳ ಕೈಯನ್ನು ಕೋರಿದನು. ಧೃತರಾಷ್ಟ್ರನ ಕುರುಡುತನದಿಂದಾಗಿ ರಾಜ ಸುವಾಳನು ಆರಂಭದಲ್ಲಿ ಹಿಂಜರಿಯುತ್ತಿದ್ದನು. ಆದಾಗ್ಯೂ ಕುರುವರ ಖ್ಯಾತಿ ಮತ್ತು ಅವರ ಉದಾತ್ತ ನಡವಳಿಕೆಯನ್ನು ಪರಿಗಣಿಸಿ ಅವನು ಅಂತಿಮವಾಗಿ ಹಿಂದೆ ಸರಿದನು. ಅವನು ಗಾಂಧಾರಿ ಅವರನ್ನು ಧೃತರಾಷ್ಟ್ರನಿಗೆ ಮದುವೆಯಾಗಲು ಒಪ್ಪಿಕೊಂಡನು ಮತ್ತು ಅವಳ ಸಹೋದರನಾದ ಶಕುನಿ ತನ್ನ ಸಹೋದರಿಯನ್ನು ಔಪಚಾರಿಕವಾಗಿ ಕುರುಡವರನ ಬಳಿಗೆ ಒಪ್ಪಿಸಿದನು. ಮದುವೆಗಳು ನಡೆಯುತ್ತಿದ್ದಂತೆಯೇ ಭೀಷ್ಮನು ಬಹಳ ವೈಭವ ಮತ್ತು ಗೌರವದಿಂದ ಆಚರಣೆಯನ್ನು ನಿರ್ದೇಶಿಸಿದನು. ವೀರರಾದ ಶಕುನಿ ತನ್ನ ಸ್ವಂತ ನಗರಕ್ಕೆ ಹಿಂದಿರುಗುವ ಮೊದಲು ಕುರುಗಳಿಗೆ ಅನೇಕ ಬೆಲೆಬಾಳುವ ನಿಲುವಂಗಿಗಳನ್ನು ನೀಡಿದರು. ಪರಿಶುದ್ಧ ಮತ್ತು ನಿಷ್ಠಾವಂತ ರಾಜಕುಮಾರಿಯಾದ ಗಾಂಧಾರಿಯನ್ನು ಕುರುಗಳು ಬಹಳ ಗೌರವದಿಂದ ಸ್ವೀಕರಿಸಿದರು. ಆಕೆಯ ನಡವಳಿಕೆಯು ಆಕೆಯ ಉತ್ತಮ ಸ್ವಭಾವಕ್ಕೆ ಸಾಕ್ಷಿಯಾಗಿದೆ, ಏಕೆಂದರೆ ಆಕೆ ತನ್ನ ಮೇಲಧಿಕಾರಿಗಳಿಗೆ ಅತ್ಯಂತ ಗೌರವವನ್ನು ತೋರಿಸಿದಳು ಮತ್ತು ತನ್ನ ಪತಿ ಅಥವಾ
ಉನ್ನತ ಸ್ಥಾನಮಾನದವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಉಲ್ಲೇಖಿಸಲಿಲ್ಲ. ಸಮಾರಂಭವು ಮುಕ್ತಾಯವಾಗುತ್ತಿದ್ದಂತೆ ತನ್ನ ಕುಟುಂಬದ ಭವಿಷ್ಯವು ಸುರಕ್ಷಿತವಾಗಿದೆ ಎಂದು ತಿಳಿದ ಭೀಷ್ಮನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಸುಂದರವಾದ ಗಾಂಧಾರಿಯು ತನ್ನ ಆದರ್ಶಪ್ರಾಯ ನಡವಳಿಕೆಯಿಂದ ತನಗೆ ಮತ್ತು ತನ್ನ ಅತ್ತೆ ಮಾವನಿಗೆ ಗೌರವವನ್ನು ತಂದುಕೊಟ್ಟಿದ್ದಳು. ಧೃತರಾಷ್ಟ್ರನ ಬಗೆಗಿನ ಆಕೆಯ ಭಕ್ತಿ ಅಸಲವಾಗಿತ್ತು, ಆಶಾವಾದದ ದಾರಿದೀಪವಾಗಿತ್ತು. ಯಾದವರ ದೇಶದಲ್ಲಿ ತನ್ನ ಪ್ರಾಮಾಣಿಕತೆ ಮತ್ತು ದಯೆಗಾಗಿ ಹೆಸರುವಾಸಿಯಾಗಿದ್ದ ಸೂವರ ಎಂಬ ಉದಾತ್ತ ಮುಖ್ಯಸ್ಥನು ವಾಸಿಸುತ್ತಿದ್ದನು. ಅವನಿಗೆ ಪ್ರೀತಾ ಎಂಬ ಸುಂದರ ಮಗಳಿದ್ದಳು. ಅವಳ ಸೌಂದರ್ಯವು ಭೂಮಿಯ ಮೇಲೆ ಪ್ರಕಾಶಮಾನವಾದ ನಕ್ಷತ್ರದಂತೆ ಹೊಳೆಯುತ್ತಿತ್ತು. ಅದೃಷ್ಟದ ಪ್ರಕಾರ ಸೂರನ ಮಕ್ಕಳಿಲ್ಲದ ಸೋದರ ಸಂಬಂಧಿ ಮತ್ತು ಸ್ನೇಹಿತ ಕುಂತಿಭೋಜನು ಮಗನನ್ನು ಆಶೀರ್ವದಿಸಲು ಹಾತೊರೆಯುತ್ತಿದ್ದನು. ಅವನ ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ಸೂರನು ತನ್ನ ಮೊದಲನೆಯ ಮಗಳಾದ ಪ್ರೀತಿಯನ್ನು ಕುಂತಿಭೋಜನಿಗೆ ಉಡುಗೊರೆಯಾಗಿ ನೀಡಿ ಹಿಂದಿನ ವಾಗ್ದಾನವನ್ನು ಪೂರೈಸಿದನು. ಪ್ರೀತಿ ತನ್ನ ದತ್ತು ಪಡೆದ ತಂದೆಯ ಮನೆಯಲ್ಲಿ ಬೆಳೆದಳು. ಅಲ್ಲಿ ಅವಳು ಆತಿಥ್ಯ ಮತ್ತು ಅತಿಥಿಗಳ ಆರೈಕೆಯ ಕಲೆಯಲ್ಲಿ ತರಬೇತಿ ಪಡೆದಳು. ಒಂದು ದಿನ ನೈತಿಕತೆಯ ಆಳವಾದ ಜ್ಞಾನಕ್ಕೆ ಹೆಸರುವಾಸಿಯಾದ ದುವಾಸ ಎಂಬ ಪ್ರಬಲ ಬ್ರಾಹ್ಮಣನು ಅವರ ಮನೆ ಬಾಗಿಲಿಗೆ ಬಂದನು. ಪ್ರೀತಿ ತನ್ನ ಸಹಜವಾದ ಶುದ್ಧತೆ ಮತ್ತು ದಯೆಯಿಂದ ಬುದ್ಧಿವಂತ ಋಷಿಯ ಹೃದಯವನ್ನು ಗೆದ್ದುಕೊಂಡಳು. ಅವನು ಹೊರಡಲು ಸಿದ್ಧವಾಗುತ್ತಿದ್ದಂತೆ ಅವನು ಪ್ರೀತನಿಗೆ ಪವಿತ್ರ ಮಂತ್ರವನ್ನು ನೀಡಿದನು. ಅದು ಅವಳು ಬಯಸಿದ ಯಾವುದೇ ಆಕಾಶವನ್ನು ಕರೆಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ, ಅವಳ ಮಕ್ಕಳನ್ನು ನೀಡುತ್ತದೆ. ಮಂತ್ರದ ವಾಗ್ದಾನದಿಂದ ಕುತೂಹಲಗೊಂಡ ಪ್ರೀತ ಅದರ ಪರಿಣಾಮಕಾರಿತ್ವವನ್ನು ಪರೀಕ್ಷಿಸಲು ನಿರ್ಧರಿಸಿದಳು. ಮಂತ್ರದೊಂದಿಗೆ ಪ್ರಕಾಶಮಾನವಾದ ಸೂರ್ಯ ದೇವರಾದ ಅರ್ಕವಿವಾದ್ವತ್ ಅವರನ್ನು ಕರೆದು ಅವರ ಭವ್ಯವಾದ ರೂಪವು ತನ್ನ ಬಳಿಗೆ ಬರುತ್ತಿರುವುದನ್ನು ಅವಳು ನೋಡಿದಳು. ಆಕೆಯ ಧೈರ್ಯದಿಂದ ಸಂತೋಷಗೊಂಡ ದೇವರು ಸೌಮ್ಯವಾದ ಧ್ವನಿಯಲ್ಲಿ ಅವಳೊಂದಿಗೆ ಮಾತನಾಡುತ್ತಾ, ನಾನಿದ್ದೇನೆ, ಕಪ್ಪು ಕಣ್ಣಿನ ಹುಡುಗಿ, ನನ್ನಿಂದ ನಿನಗೆ ಏನು ಬೇಕು ಎಂದು ಹೇಳಿ ಇನ್ನೂ ಜಾಗರೂಕತೆಯಿಂದ ಮತ್ತು ವಿನಮ್ರಳಾಗಿದ್ದ ಪ್ರೀತ ಮಂತ್ರದ ಶಕ್ತಿಯನ್ನು ಪರಿಶೀಲಿಸಲು ಮಾತ್ರ ತಾನು ಅವನನ್ನು ಕರೆದಿದ್ದೇನೆ ಎಂದು ವಿವರಿಸಿದರು. ಮಹಿಳೆಯರು ತಮ್ಮ ಉಲ್ಲಂಘನೆಗಳ ಹೊರತಾಗಿಯೂ ಯಾವಾಗಲೂ ಕ್ಷಮೆಗೆ ಅರ್ಹರಾಗಿದ್ದಾರೆ ಎಂದು ಒಪ್ಪಿಕೊಂಡು ಅವಳು ವಿನಮ್ರವಾಗಿ ಬೇಡಿಕೊಂಡಳು. ಸೂರ್ಯ ದೇವನು ಅವಳ ಹೆದರಿಕೆಯನ್ನು ಅರ್ಥ ಮಾಡಿಕೊಂಡು, ಸ್ನೇಹಶೀಲಲೇ, ಭಯಪಡಬೇಡಿ, ನಾನು ನಿನಗೆ ಒಂದು ವರವನ್ನು ನೀಡುತ್ತೇನೆ. ನಿನ್ನ ಅನುಮಾನಗಳನ್ನು ಬದಿಗಿಟ್ಟು ನಿನ್ನ ಪ್ರೀತಿಯನ್ನು ನನಗೆ ನೀಡುತ್ತೇನೆ ಎಂದು ಅವಳಿಗೆ ಭರವಸೆ ನೀಡಿದನು. ಆದಾಗ್ಯೂ ಪ್ರೀತಾ ತನ್ನ ನಮ್ರತೆಯಿಂದ ಮತ್ತು ತನ್ನ ಸಂಬಂಧಿಕರಿಂದ ಪ್ರತೀಕಾಲದ ಭಯದಿಂದ ಹಿಂಜರಿಯುತ್ತಿದ್ದಳು. ಸೂರ್ಯ ದೇವನು ಅವಳ ಮನವೊಲಿಸುವುದನ್ನು ಮುಂದುವರೆಸಿದನು, ಆದರೆ ಅವಳು ಒಪ್ಪಲು ನಿರಾಕರಿಸಿದಳು. ಅದೃಷ್ಟವು ಹೊಂದುವಂತೆ ಅವರ ಸಂಭಾಷಣೆಗೆ ಅಡ್ಡಿಯಾಯಿತು ಮತ್ತು ಸೂರ್ಯ ದೇವನು ಸ್ವರ್ಗಕ್ಕೆ ಕಣ್ಮರೆಯಾದನು. ಅವರ ಸಂಯೋಗದಿಂದ ಒಂದು ಭವ್ಯವಾದ ನೈಸರ್ಗಿಕ ರಕ್ಷಾ ಕವಚ ಮತ್ತು ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟ ಕಂಡ ಅವನ ಸೌಂದರ್ಯವು ಆಕಾಶ ಜೀವಿಗಳಿಗೆ ಪೈಪೋಟಿ ನೀಡಿತು. ಅವನ ಜನನದ ನಂತರ ಸೂರ್ಯ ದೇವನು ಪ್ರೀತನ ಬಳಿಗೆ ಮರಳಿದನು. ಅವಳ ಘನತ್ವವನ್ನು ಪುನಃ ಸ್ಥಾಪಿಸಿದನು ಮತ್ತು ಮೇಲಿನ ರಾಜ್ಯಕ್ಕೆ ಏರಿದನು. ಪ್ರೀತಿ ದುಃಖ ಮತ್ತು ಅಪರಾಧ ಭಾವದಿಂದ ತುಂಬಿಕೊಂಡು ತನ್ನ ಮಗನ ಪೋಷಕರ ಬಗ್ಗೆ ಸತ್ಯವನ್ನು ಮರೆಮಾಚಲು ನಿರ್ಧರಿಸಿದಳು. ತನ್ನ ಸಂಬಂಧಿಕರ ಅಸಮ್ಮತಿಗೆ ಹೆದರಿ ಅವಳು ಕಣ್ಣನನ್ನು ಹತ್ತಿರದ ನದಿಗೆ ಎಸೆದಳು. ದಯೆಯುಳ್ಳ ಸುತ ದಂಪತಿಗಳಾದ ರಾಧಾ ಮತ್ತು ಅವಳ ಪತಿ ಮಗುವನ್ನು ಕಂಡುಹಿಡಿದು ಅವನನ್ನು ತಮ್ಮವನಂತೆ ಬೆಳೆಸಿದರು. ಅವನ ನೈಸರ್ಗಿಕ ರಕ್ಷಾಕವಚ ಮತ್ತು ಕಿವಿಯೋಲೆಗಳಿಂದಾಗಿ ಅವರು ಅವನಿಗೆ ವಾಸುಸೇನ ಸಂಪತ್ತಿನೊಂದಿಗೆ ಜನಿಸಿದ ಎಂದು ಹೆಸರಿಟ್ಟರು. ಕಣ್ಣನು ಶಕ್ತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಬೆಳೆದಂತೆ ಅವನು ಎಲ್ಲಾ ತೋಳುಗಳಲ್ಲಿ ನುರಿತ ಒಬ್ಬ ನಿಪುಣ ಯೋಧನಾದನು. ಪರಾಕ್ರಮಶಾಲಿ ರಾಜರು ಗೌರವ ಮತ್ತು ಶೌರ್ಯದಿಂದ ಆಳ್ವಿಕೆ ನಡೆಸಿದ ಭರತಗಳ ದೇಶದಲ್ಲಿ ಕುಂತಿಯ ಮಗಳಾದ ಪ್ರೀತಳಿಗೆ ಸೂಕ್ತವಾದ ಗಂಡನನ್ನು ಹುಡುಕಲು ದೊಡ್ಡ ಸಭೆ ನಡೆಯಿತು. ಸುಂದರವಾದ ಮತ್ತು ನಿಪುಣ ಯುವತಿಯು
ಮದುವೆಯನ್ನು ಅತ್ಯಗತ್ಯವೆಂದು ಪರಿಗಣಿಸುವ ವಯಸ್ಸನ್ನು ತಲುಪಿದ್ದಳು. ಆದರೆ ಅವಳ ಅನೇಕ ಗುಣಗಳ ಹೊರತಾಗಿಯೂ ಯಾವುದೇ ರಾಜನು ಇನ್ನೂ ಮದುವೆಗೆ ಅವಳ ಕೈ ಕೇಳಿರಲಿಲ್ಲ. ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾಗಿದ್ದ ಪ್ರೀತಳ ತಂದೆಯಾದ ಕುಂತಿಭೋಜನು ನೆರೆಹೊರೆಯ ದೇಶಗಳ ರಾಜಕುಮಾರರನ್ನು ಮತ್ತು ರಾಜರನ್ನು ತನ್ನ ಆಸ್ಥಾನಕ್ಕೆ ಆಹ್ವಾನಿಸಲು ನಿರ್ಧರಿಸಿದನು. ಆತನು ತನ್ನ ಮಗಳಿಗೆ ಗಣ್ಯ ಅತಿಥಿಗಳ ಪೈಕಿ ತನ್ನ ಗಂಡನನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಹೊಂದಬೇಕೆಂದು ಬಯಸಿದನು. ರಾಜಮನೆತನದ ಸಭೆ ಕರೆಯುತ್ತಿದ್ದಂತೆ ಕುಂತಿ ತನ್ನ ತಂದೆಯೊಂದಿಗೆ ಭವ್ಯವಾದ ರಂಗಮಂದಿರವನ್ನು ಪ್ರವೇಶಿಸಿದಳು. ಅವಳು ಜನಸಂದಣಿಯನ್ನು ಪರಿಶೀಲಿಸುತ್ತಿದ್ದಂತೆ ಕುಬುಸರ ಪರಾಕ್ರಮಶಾಲಿ ರಾಜ ಪಾಂಡು ಮೇಲೆ ಅವಳ ಕಣ್ಣುಗಳು ಬಿದ್ದವು. ಅವನ ವಿಶಾಲವಾದ ಎದೆ, ಗೂಳಿಯಂತಹ ಕಣ್ಣುಗಳು ಮತ್ತು ಭವ್ಯವಾದ ಉಪಸ್ಥಿತಿಯು ಅವನನ್ನು ಇತರ ರಾಜರ ನಡುವೆ ಹೊಳೆಯುವ ನಕ್ಷತ್ರದಂತೆ ಎದ್ದು ಕಾಣುವಂತೆ ಮಾಡಿತು. ಅವನ ಶಕ್ತಿ ಮತ್ತು ವೈಭವವು ದೇವತೆಗಳ ರಾಜನಾದ ಇಂದ್ರನೊಂದಿಗೆ ಪೈಪೋಟಿ ನಡೆಸಿತ್ತು. ಮತ್ತು ಕುಂತಿಯ ಹೃದಯವು ಅವನನ್ನು ನೋಡುತ್ತಿರುವಾಗ ಒಂದು ಬಡಿತವನ್ನು ತಪ್ಪಿಸಿತು. ಅವಳು ಪಾಂಡುವನ್ನು ನೋಡುತ್ತಿದ್ದಂತೆ ಪ್ರೀತಳ ಉದ್ವೇಗವು ಹೆಚ್ಚಾಯಿತು. ಅವಳ ಭಾವನೆಗಳು ಅವಳೊಳಗೆ ಚಂಡಮಾರುತದಂತೆ ಸುತ್ತುತ್ತಿದ್ದವು. ನಮ್ರತೆಯಿಂದ ಮತ್ತು ತಾಳ್ಮೆಯಿಂದ ಅವಳು ಪರಾಕ್ರಮಶಾಲಿ ರಾಜನ ಬಳಿಗೆ ಹೋದಳು. ಅವಳ ಹೆಜ್ಜೆಗುರುತುಗಳು ಉತ್ಸಾಹದಿಂದ ನಡುಗುತ್ತಿದ್ದವು. ಅವಳು ಮದುವೆಯ ಹಾರವನ್ನು ಅವನ ಕುತ್ತಿಗೆಗೆ ಇಡಲು ಮುಂದಾದಾಗ ಇತರ ರಾಜರು ಭಯದಿಂದ ನೋಡುತ್ತಿದ್ದರು. ಪ್ರೀತಿಯು ಪಾಂಡುವನ್ನು ತನ್ನ ಒಡೆಯನನ್ನಾಗಿ ಆಯ್ಕೆ ಮಾಡಿಕೊಂಡಾಗ ಸಭೆಯು ಮೆಚ್ಚುಗೆಯ ಪಿಸುಗುಟ್ಟುವಿಕೆಯಿಂದ ತುಂಬಿತು. ಇತರ ರಾಜರು ಅವರ ಮುಖಗಳು ಆಶ್ಚರ್ಯ ಮತ್ತು ಗೌರವದ ಮಿಶ್ರಣವಾಗಿ ತಮ್ಮ ಭವ್ಯವಾದ ಆನೆಗಳು, ಕುದುರೆಗಳು ಮತ್ತು ರಥಗಳ ಮೇಲೆ ಸಭೆಯಿಂದ ನಿರ್ಗಮಿಸಿದರು. ರಾಜ ಕುಂತಿಭೋಜನು ತನ್ನ ಮಗಳು ಮಾಡಿದ್ದ ಆಯ್ಕೆಯಿಂದ ಸಂತೋಷಗೊಂಡು ವಿವಾಹದ ವಿಧಿಗಳನ್ನು ಬಹಳ ವೈಭವ ಮತ್ತು ಸಮಾರಂಭದೊಂದಿಗೆ ನಿರ್ವಹಿಸಲು ಆದೇಶಿಸಿದನು. ಪವಿತ್ರ ಆಚರಣೆಗಳು ಮುಕ್ತಾಯಗೊಳ್ಳುತ್ತಿದ್ದಂತೆ ಪಾಂಡು ಮತ್ತು ಪ್ರೀತರಿಗೆ ಅವರ ಸಂಯೋಗವನ್ನು ವೀಕ್ಷಿಸಲು ಒಟ್ಟುಗೂಡಿದ ಬುದ್ಧಿವಂತ ಋಷಿಗಳು ಮತ್ತು ಬ್ರಾಹ್ಮಣರು ಆಶೀರ್ವದಿಸಿದರು. ಈ ಜೋಡಿಯನ್ನು ತಮ್ಮ ಸೌಂದರ್ಯ ಮತ್ತು ಸಾಮರಸ್ಯದಲ್ಲಿ ಆಕಾಶದ ರಾಜ ಮತ್ತು ರಾಣಿಯಾದ ಮಾಗವತ್ ಮತ್ತು ಪೌಲೋಮಿಗೆ ಹೋಲಿಸಲಾಯಿತು. ರಾಜ ಕುಂತಿಭೋಜನು ತನ್ನ ಮಗಳ ಸಂತೋಷದಿಂದ ಸಂತೋಷಪಟ್ಟನು. ಪಾಂಡುವಿಗೆ ಅಪಾರ ಸಂಪತ್ತಿನ ನಿಧಿಯನ್ನು ಉಡುಗೊರೆಯಾಗಿ ನೀಡಿದನು ಮತ್ತು ಅವನನ್ನು ತನ್ನ ರಾಜಧಾನಿಗೆ ಕಳುಹಿಸಿದನು. ವರ್ಣರಂಜಿತ ಧ್ವಜಗಳು ಮತ್ತು ಪೆನ್ನಂತೆಗಳನ್ನು ಹೊತ್ತ ಪ್ರಬಲ ಶಕ್ತಿಯೊಂದಿಗೆ ಪಾಂಡು ತನ್ನ ರಾಜ್ಯಕ್ಕೆ ಹಿಂದಿರುಗಿದನು. ಅವರ ಒಕ್ಕೂಟವನ್ನು ಆಶೀರ್ವದಿಸಿದ ಬುದ್ಧಿವಂತರಿಂದ ಪ್ರಶಂಸಿಸಲ್ಪಟ್ಟನು. ಅವನು ತನ್ನ ಅರಮನೆಯನ್ನು ಪ್ರವೇಶಿಸಿದಾಗ ತನ್ನ ಪಕ್ಕದಲ್ಲಿದ್ದ ಪ್ರೀತ ಶಕ್ತಿ ಮತ್ತು ವೈಭವದ ಬಲಗಳಿಂದ ಸುತ್ತುವರಿದ ತನ್ನ ರಾಣಿಯಾಗಿ ಅವಳನ್ನು ಸ್ಥಾಪಿಸಿದನು. ಆದ್ದರಿಂದ ಪ್ರೀತಿ ಮತ್ತು ಕರ್ತವ್ಯದ ಈ ಭವ್ಯ ಆಚರಣೆಯಲ್ಲಿ ಪಾಂಡು ಮತ್ತು ಪ್ರೀತಾ ಎಂಬ ಇಬ್ಬರು ಉದಾತ್ತ ಆತ್ಮಗಳು ಮದುವೆಯ ಪವಿತ್ರ ಸಂಬಂಧಗಳಿಂದ ಒಟ್ಟಿಗೆ ಬಂಧಿಸಲ್ಪಟ್ಟ ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು. ಜನಜಂಗುಳಿಯಿಂದ ಕೂಡಿದ ಹಸ್ತಿನಾಪುರದಲ್ಲಿ ಶಾಂತನುವಿನ ಬುದ್ಧಿವಂತ ಮತ್ತು ಗೌರವಾನ್ವಿತ ಮಗನಾದ ಭೀಷ್ಮನನ್ನು ಅವನಿಗೆ ಸೂಕ್ತವಾದ ಎರಡನೇ ಹೆಂಡತಿಯನ್ನು ಹುಡುಕುವ ಕೆಲಸವನ್ನು ರಾಜ ಪಾಂಡು ವಹಿಸಿದ್ದನು. ಭೀಷ್ಮನ ಕಾರ್ಯವು ನಿರ್ಣಾಯಕವಾಗಿತ್ತು, ಏಕೆಂದರೆ ಕುಂತಿಯೊಂದಿಗೆ ಈಗಾಗಲೇ ವಿವಾಹವಾಗಿದ್ದ ಪಾಂಡುವು ಅವನಿಗೆ ಮಕ್ಕಳನ್ನು ಹೊಂದಲು ಪಾಲುದಾರನನ್ನು ಹೊಂದಿರುವುದು ಅತ್ಯಗತ್ಯವಾಗಿತ್ತು. 4 ರೀತಿಯ ಪಡೆಗಳ ಸೈನ್ಯದೊಂದಿಗೆ ಮತ್ತು ಗೌರವಾನ್ವಿತ ಬ್ರಾಹ್ಮಣರು ಮತ್ತು ಋಷಿಗಳೊಂದಿಗೆ ಭೀಷ್ಮನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವನು ಮದ್ರದ ರಾಜ ಸಾಲ್ಯನ ರಾಜಧಾನಿಗೆ ಆಗಮಿಸಿದನು. ಅಲ್ಲಿ ಅವನನ್ನು ಬಹಳ ಗೌರವದಿಂದ ಸ್ವಾಗತಿಸಲಾಯಿತು. ವಲ್ಲಿಕರ ಗೂಳಿ ಎಂದು ಕರೆಯಲ್ಪಡುವ ಉಗ್ರ ಯೋಧನಾದ ರಾಜನು ತನ್ನ ಅರಮನೆಗೆ ಭೀಷ್ಮನನ್ನು ಸ್ವಾಗತಿಸಿದನು ಮತ್ತು
ಅವನಿಗೆ ಆಸನಕ್ಕೆ ಬಿಳಿ ಕಾರ್ಪೆಟ್, ಕಾಲು ತೊಳೆಯಲು ನೀರು ಮತ್ತು ಆತಿಥ್ಯದ ಇತರ ಸಂಕೇತಗಳನ್ನು ನೀಡಿದನು. ಭೀಷ್ಮನು ನೆಲೆಸಿದಾಗ ರಾಜ ಸಾಲ್ಯನು ತನ್ನ ಭೇಟಿಯ ಕಾರಣವನ್ನು ಕೇಳಿದನು. ಭೀಷ್ಮನು ತನ್ನ ವಿಶಿಷ್ಟ ವಾಕ್ಚಾತುರ್ಯದಿಂದ ತಾನು ಪಾಂಡುಗಾಗಿ ಸಾಲ್ಯನ ಸುಂದರವಾದ ಸಹೋದರಿಯಾದ ಮಾದ್ರಿಯ ಕೈ ಕೇಳಲು ಬಂದಿದ್ದೇನೆ ಎಂದು ವಿವರಿಸಿದನು. ಅವನು ಅವರ ಕುಟುಂಬಗಳ ನಡುವಿನ ಮೈತ್ರಿಯ ಮಹತ್ವವನ್ನು ಮತ್ತು ಅದು ತರುವ ಪರಸ್ಪರ ಪ್ರಯೋಜನಗಳನ್ನು ಒತ್ತಿ ಹೇಳಿದನು. ಆದಾಗ್ಯೂ ರಾಜ ಸಾಲ್ಯನು ತನ್ನ ಸಹೋದರಿಯನ್ನು ಕುರುಕುಲದ ಯಾವುದೇ ಸದಸ್ಯನಿಗೆ ಮದುವೆಯಾಗುವುದನ್ನು ನಿಷೇಧಿಸುವ ಕೌಟುಂಬಿಕ ಪದ್ಧತಿಯನ್ನು ಉಲ್ಲೇಖಿಸಿ ಹಿಂಜರಿಯುತ್ತಿದ್ದನು. ಭೀಷ್ಮನ ಮನವೊಲಿಸುವ ಪ್ರಯತ್ನದಲ್ಲಿ ಆತ ಈ ಪದ್ಧತಿಯ ಸದ್ಗುಣವನ್ನು ಒಪ್ಪಿಕೊಂಡರೂ ಅದರ ಮಿತಿಗಳನ್ನು ಎತ್ತಿ ತೋರಿಸಿದನು. ನಂತರ ಆತನು ರಾಜ ಸಾಲ್ಯನಿಗೆ ಅಗಾಧವಾದ ಉಡುಗೊರೆಯನ್ನು, ಚಿನ್ನ, ಅಮೂಲ್ಯವಾದ ಕಲ್ಲುಗಳು, ಆನೆಗಳು, ಕುದುರೆಗಳು ಮತ್ತು ಇತರ ಸಂಪತ್ತನ್ನು ಉಡುಗೊರೆಯಾಗಿ ನೀಡಿದನು. ಭೀಷ್ಮನ ಮಾತುಗಳು ಮತ್ತು ಔದಾರ್ಯದಿಂದ ಪ್ರೇರಿತರಾದ ರಾಜನು ಅಂತಿಮವಾಗಿ ತನ್ನ ಸಹೋದರಿಯನ್ನು ಪಾಂಡುವಿಗೆ ನೀಡಲು ಒಪ್ಪಿಕೊಂಡನು. ತನ್ನ ಅತ್ಯುತ್ತಮ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಮಾದ್ರಿಯನ್ನು ಭೀಷ್ಮನಿಗೆ ಹಸ್ತಾಂತರಿಸಲಾಯಿತು. ಆತನು ತನ್ನ ಕಾರ್ಯಾಚರಣೆಯ ಯಶಸ್ಸಿನಿಂದ ಸಂತೋಷಪಟ್ಟನು. ಆತನು ಮಾದ್ರಿಯೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗಿದನು. ಅಲ್ಲಿ ಆಕೆಯು ರಾಜ ಪಾಂಡುವನ್ನು ಅದರ ಶುಭ ಶಕುನಗಳಿಗಾಗಿ ಬುದ್ಧಿವಂತರು ಆಯ್ಕೆ ಮಾಡಿದ ಶುಭ ದಿನದಂದು ಔಪಚಾರಿಕವಾಗಿ ವಿವಾಹವಾದರೂ ಸಮಾರಂಭವು ಮುಕ್ತಾಯಗೊಂಡಿತು. ಪಾಂಡು ಮತ್ತು ಮಾದ್ರಿಯನ್ನು ಅವರ ಹೊಸ ಅಪಾರ್ಟ್ಮೆಂಟ್ಗಳಲ್ಲಿ ಸ್ಥಾಪಿಸಲಾಯಿತು ಮತ್ತು ರಾಜನು ತನ್ನ ಇಬ್ಬರು ಪತ್ನಿಯರೊಂದಿಗೆ ಜೀವನವನ್ನು ಆನಂದಿಸಲು ತನ್ನನ್ನು ತಾನು ಅರ್ಪಿಸಿಕೊಂಡನು. ಆದಾಗ್ಯೂ ಆನೆಗಳು, ಕುದುರೆಗಳು ಮತ್ತು ರಥಗಳ ಅಗಾಧ ಸೈನ್ಯದೊಂದಿಗೆ ಪಾಂಡು ಶೀಘ್ರದಲ್ಲೇ ಜಗತ್ತನ್ನು ವಶಪಡಿಸಿಕೊಳ್ಳಲು ಭವ್ಯವಾದ ದಂಡಯಾತ್ರೆಗೆ ಹೊರಟ ಕಾರಣ ಈ ಸಂತೋಷದ ಅವಧಿಯು ಅಲ್ಪಕಾಲಿಕವಾಗಿತ್ತು. ಭೀಷ್ಮನ ಆಶೀರ್ವಾದ ಮತ್ತು ನಾಗರಿಕರ ಯಶಸ್ಸಿನ ಆಶಯಗಳೊಂದಿಗೆ ಪಾಂಡು ವಿವಿಧ ವೈರಿಗಳ ಕಡೆಗೆ ಸಾಗಿದನು. ಅಸರ್ಣದ ದರೋಡೆಕೋರ ಬುಡಕಟ್ಟುಗಳನ್ನು ವಶಪಡಿಸಿಕೊಂಡನು. ಮರದದ ರಾಜನಾದ ದಿರ್ಗನನ್ನು ಸೋಲಿಸಿದನು ಮತ್ತು ವೀದಾಗಳನ್ನು ವಶಪಡಿಸಿಕೊಂಡನು. ನಂತರ ಅವನು ತನ್ನ ಸೈನ್ಯವನ್ನು ಕಾಶಿ, ಸುಂಬ ಮತ್ತು ಪುಂಡರಾಗಳಿಗೆ ಮುನ್ನಡೆಸಿದನು. ಕುರುಗಳ ಖ್ಯಾತಿಯನ್ನು ದೂರದವರೆಗೆ ಹರಡಿದನು. ಪಾಂಡು ಹಸ್ತಿನಾಪುರಕ್ಕೆ ಹಿಂತಿರುಗಿದಾಗ ಅವನ ಪ್ರಜೆಗಳು ಸಂತೋಷ ಮತ್ತು ನಿರೀಕ್ಷೆಯಿಂದ ತುಂಬಿಕೊಂಡು ಅವನ ಆಗಮನಕ್ಕಾಗಿ ಕುತೂಹಲದಿಂದ ಕಾಯುತ್ತಿದ್ದರು. ತಮ್ಮ ರಾಜನ ಆಗಮನದ ಸುದ್ದಿಯಿಂದ ನಗರವು ತುಂಬಿ ತುಳುಕುತ್ತಿತ್ತು. ಹಸ್ತಿನಾಪುರದ ಭವ್ಯವಾದ ಸಭಾಂಗಣಗಳಲ್ಲಿ ಶಕ್ತಿಶಾಲಿ ಯೋಧ ರಾಜ ಪಾಂಡು ತನ್ನ ಸಂಪತ್ತನ್ನು ತನ್ನ ಪ್ರೀತಿ ಪಾತ್ರರಿಗೆ ವಿತರಿಸಿದಾಗ ಸಂತೋಷ ಮತ್ತು ತೃಪ್ತಿಯ ಭಾವವು ಗಾಳಿಯನ್ನು ತುಂಬಿತು. ತನ್ನ ಸಹೋದರ ಧೃತರಾಷ್ಟ್ರನ ಆಜ್ಞೆಯ ಮೇರೆಗೆ ಪಾಂಡು ಅವರ ಅಜ್ಜಿ ಸತ್ಯವತಿ, ಭೀಷ್ಮ ಮತ್ತು ಅವರ ತಾಯಂದಿರಿಗೆ ಉಡುಗೊರೆಗಳನ್ನು ಸುರಿಸಿದನು. ಅವನು ತನ್ನ ಕೊಳ್ಳೆಯ ಭಾಗಗಳನ್ನು ಅವರ ಬುದ್ಧಿವಂತ ಮತ್ತು ಉದಾತ್ತ ಚಿಕ್ಕಪ್ಪ ವಿದುರನಿಗೆ ಕಳುಹಿಸಿದನು. ಸದ್ಗುಣಶೀಲ ಪಾಂಡು ತನ್ನ ಇತರ ಸಂಬಂಧಿಕರನ್ನು ಮರೆಯಲಿಲ್ಲ, ಏಕೆಂದರೆ ಅವನು ಅವರಿಗೆ ಇದೇ ರೀತಿಯ ಉಡುಗೊರೆಗಳನ್ನು ನೀಡಿದನು. ಇದರ ಪರಿಣಾಮವಾಗಿ ಸತ್ಯವತಿ, ಭೀಷ್ಮ ಮತ್ತು ಕೋಸಲ ರಾಜಕುಮಾರರು ಪಾಂಡು ಅವ ಔದಾರ್ಯದಿಂದ ಸಂತೋಷಪಟ್ಟರು. ಆದರೆ ಒಬ್ಬ ವ್ಯಕ್ತಿಯು ಎಲ್ಲರಿಗಿಂತ ಹೆಚ್ಚು ಸಂತೋಷಪಟ್ಟಳು. ಪಾಂಡುವಿನ ತಾಯಿಯಾದ ಅಂಬಾಲಿಕಾ ತನ್ನ ಮಗನನ್ನು ಅಪ್ಪಿಕೊಳ್ಳುವಾಗ ಅವಳ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಅವನು ಯುದ್ಧದಲ್ಲಿ ತನ್ನ ಸಾಟಿಯಿಲ್ಲದ ಪರಾಕ್ರಮದಿಂದ ತನ್ನ ಸಂಪತ್ತನ್ನು ಗಳಿಸಿದ್ದನು. ಅವಳು ತನ್ನ ಸ್ವಂತ ಮಗುವನ್ನು ಮನೆಗೆ ಸ್ವಾಗತಿಸಿದಾಗ ಸ್ವರ್ಗದ ರಾಣಿ ಜಯಂತನ ಸಂತೋಷಕ್ಕೆ ಪೈಪೋಟಿ ನೀಡುವ ಹೆಮ್ಮೆ ಮತ್ತು ಸಂತೋಷವನ್ನು ಅನುಭವಿಸಿದಳು. ಮತ್ತು ಪಾಂಡುವಿನ ಉಡುಗೊರೆಗಳಿಂದ ಧೃತರಾಷ್ಟ್ರನು 5 ದೊಡ್ಡ ತ್ಯಾಗಗಳನ್ನು ಮಾಡಲು ಸಾಧ್ಯವಾಯಿತು. ಪ್ರತಿಯೊಂದು ಬ್ರಾಹ್ಮಣರಿಗೆ ತನ್ನ ಅರ್ಪಣೆಗಳಲ್ಲಿ
100 ದೊಡ್ಡ ಕುದುರೆ ಪ್ರತ್ಯಾಗಗಳಿಗೆ ಸಮನಾಗಿತ್ತು. ಕಾಲ ಕಳೆದಂತೆ ಪಾಂಡು ಈಗ ರಾಜತ್ವದ ಹೊರೆಯಿಂದ ಮುಕ್ತನಾಗಿ ತನ್ನ 2 ಪತ್ನಿಯರಾದ ಕುಂತಿ ಮತ್ತು ಮಾದ್ರಿಯೊಂದಿಗೆ ಅರಣ್ಯಕ್ಕೆ ನಿವೃತ್ತರಾದರು. ಆತ ತನ್ನ ಅರಮನೆಯ ಐಷಾರಾಮಿಗಳನ್ನು ಅದರ ಐಷಾರಾಮಿ ಹಾಸಿಗೆಗಳನ್ನು ಬಿಟ್ಟು ಕಾಡಿನಲ್ಲಿ ಸರಳತೆ ಮತ್ತು ಸಾಹಸದ ಜೀವನವನ್ನು ಆರಿಸಿಕೊಂಡರು. ಭವ್ಯವಾದ ಹಿಮಾವತ್ ಪರ್ವತಗಳ ದಕ್ಷಿಣ ಇಳಿಜಾರು ಅವರ ಹೊಸ ಮನೆಯಾಯಿತು. ಅಲ್ಲಿ ಅವರು ಎತ್ತರದ ಸಾಲ ಮರಗಳ ನಡುವೆ ವಾಸಿಸುತ್ತಿದ್ದರು. ಪಾಂಡು ತನ್ನ ಕತ್ತಿ, ಬಾಣಗಳು ಮತ್ತು ಬಿಲ್ಲುಗಳನ್ನು ಧರಿಸಿ, ತನ್ನ ಸುಂದರವಾದ ರಕ್ಷಾಕವಚವನ್ನು ಧರಿಸಿ, ಎಲ್ಲಾ ರೀತಿಯ ಯುದ್ಧಗಳಲ್ಲಿ ಪರಿಣತರಾಗಿ ಮುಕ್ತವಾಗಿ ತಿರುಗಾಡಿದರು. ಅವನು ತನ್ನ ಪಕ್ಕದಲ್ಲಿ ಕುಂತಿ ಮತ್ತು ಮಾದ್ರಿಯೊಂದಿಗೆ ಕಾಡಿನ ಮೂಲಕ ಅಲೆದಾಡುತ್ತಿದ್ದಾಗ ಆ ಕಾಡಿನ ನಿವಾಸಿಗಳು ಅವನನ್ನು ಮನುಷ್ಯರ ನಡುವೆ ದೇವರು ಎಂದು ಪರಿಗಣಿಸುವುದನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಪಾಂಡು ಅವರ ಶೌರ್ಯ ಶಕ್ತಿ ಮತ್ತು ಸಮರ ಪರಾಕ್ರಮವು ದೂರದವರೆಗೆ ಪ್ರಸಿದ್ಧವಾಗಿತ್ತು ಮತ್ತು ಅವನ ಉಪಸ್ಥಿತಿಯು ವಿಸ್ಮಯ ಮತ್ತು ಗೌರವವನ್ನು ಪಡೆಯಿತು. ಅವನ 2 ಪತ್ನಿಯರು ದೇವತೆಗಳ ಪೌರಾಣಿಕ ಆನೆ ಐರಾವತನೊಂದಿಗೆ 2 ಭವ್ಯವಾದ ಆನೆಗಳಂತೆ ಅವನೊಂದಿಗೆ ನಡೆದರೆ. ಮಧ್ಯೆ ಧೃತರಾಷ್ಟ್ರನ ಆಜ್ಞೆಯ ಮೇರೆಗೆ ಜನರು ಪಾಂಡುವಿನ ಹೊಸ ಜೀವನದಲ್ಲಿ ಅವನ ಎಲ್ಲಾ ಅಗತ್ಯಗಳನ್ನು ಪೂರೈಸಲು ಹರಸಾಹಸಪಟ್ಟರು. ಅವರು ಅವನಿಗೆ ಎಲ್ಲಾ ರೀತಿಯ ಸಂತೋಷ ಮತ್ತು ಆನಂದಗಳನ್ನು ಒದಗಿಸಿದರು. ಅವನ ಪ್ರತಿಯೊಂದು ಇಚ್ಛೆಯನ್ನು ಪೂರೈಸಿದರು. ರಾಜ್ಯದ ಮತ್ತೊಂದು ಭಾಗದಲ್ಲಿ ಗಂಧಿಯ ಪೂಜ್ಯ ಮಗನಾದ ಭೀಷ್ಮನು ರಾಜ ದೇವಕನ ಮಗಳಾದ ವಿದುಳರೆಂಬ ಯುವತಿಯ ಬಗ್ಗೆ ಕೇಳಿದನು ಮತ್ತು ಅವಳ ಶೂದ್ರ ತಾಯಿಯ ಸೌಂದರ್ಯದ ಗುರುತು ಹೊಂದಿದನು. ಭೀಷ್ಮನು ಅವಳನ್ನು ಅವಳ ತಂದೆಯ ಅರಮನೆಯಿಂದ ಮರಳಿ ಕರೆತಂದು ತನ್ನ ಬುದ್ಧಿವಂತ ಮತ್ತು ಉದಾತ್ತ ಸೋದರಳಿಯ ವಿದುರನಿಗೆ ವಿವಾಹವಾದನು. ಒಟ್ಟಾಗಿ ಅವರು ತಮ್ಮ ತಂದೆಯ ಬುದ್ಧಿವಂತಿಕೆ ಮತ್ತು ಸಾಧನೆಗಳನ್ನು ಆನುವಂಶಿಕವಾಗಿ ಪಡೆದ ಅನೇಕ ಮಕ್ಕಳನ್ನು ಹೊಂದಿದ್ದರು. ಪಾಂಡು ಕಾಡಿನಲ್ಲಿ ತನ್ನ ದಿನಗಳನ್ನು ಕಳೆಯುತ್ತಿದ್ದಾಗ ಸುತ್ತುವರಿದಿದ್ದನು. ಜನಸಂಬುಳಿಯಿಂದ ಕೂಡಿದ ಹಸ್ತಿನಾಪುರ ರಾಜ್ಯದಲ್ಲಿ ರಾಜ ಧೃತರಾಷ್ಟ್ರನ ಪತ್ನಿ ಗಾಂಧಾರಿಯು ತಮ್ಮ 100 ಪುತ್ರರನ್ನು ನಿರೀಕ್ಷಿಸುತ್ತಿದ್ದಳು. ತನ್ನ ಪರಿವಾರದೊಂದಿಗೆ ಆಕೆಯನ್ನು ಭೇಟಿ ಮಾಡಿದ್ದ ಬುದ್ಧಿವಂತ ಋಷಿ ದ್ವೈಪಾಯನನು ಆಕೆಗೆ ಈ ವರವನ್ನು ನೀಡಿದ್ದನು. ಆತನ ಪ್ರಯಾಣದಿಂದ ಬೇಸತ್ತು ಹೋಗಿದ್ದ ಗಾಂಧಾರಿಯು ಆತನಿಗೆ ಬೆಚ್ಚಗಿನ ಊಟ ಮತ್ತು ಆತಿಥ್ಯವನ್ನು ನೀಡಿದನು. ಇದು ಆತನಿಗೆ ಬಹಳ ಸಂತೋಷವನ್ನುಂಟು ಮಾಡಿತು. ತಮ್ಮ ತಂದೆಯಷ್ಟೇ ಬಲಶಾಲಿ ಮತ್ತು ನಿಪುಣರಾದ 1 ಶತಮಾನದ ಗಂಡು ಮಕ್ಕಳನ್ನು ಹೊಂದುವ ಉಡುಗೊರೆಯನ್ನು ಅವನು ಅವಳಿಗೆ ನೀಡಿದನು. ಸಂತೋಷಗೊಂಡ ಗಾಂಧಾರಿಯು ಗರ್ಭಿಣಿಯಾದಳು ಮತ್ತು ವಿಮೋಚನೆಯಿಲ್ಲದೆ 2 ವರ್ಷಗಳ ಕಾಲ ಆಕೆಯ ಗರ್ಭದಲ್ಲಿ ಭಾರವನ್ನು ಹೊತ್ತುಕೊಂಡಳು. ಆದಾಗ್ಯೂ ಪಾಂಡು ಅವರ ಪತಿ ಕುಂತಿ ಬೆಳಗಿನ ಸೂರ್ಯನ ವೈಭವಕ್ಕೆ ಪೈಪೋಟಿ ನೀಡುವ ಮಗನಿಗೆ ಜನ್ಮ ನೀಡಿದ್ದಾಳೆ ಎಂದು ಕೇಳಿದಾಗ ಗಾಂಧಾರಿಯ ತಾಳ್ಮೆ ಕ್ಷೀಣಿಸಿತು. ದುಃಖ ಮತ್ತು ಹತಾಶೆಯಿಂದ ಹೊರಬಂದ ಆಕೆ ತನ್ನ ಗಂಡನ ಉಪಸ್ಥಿತಿಯ ಅರಿವಿಲ್ಲದೆ ತನ್ನ ಗರ್ಭವನ್ನು ತೀವ್ರವಾಗಿ ಹೊಡೆದರು. ದ್ವೈಪಾಯನನು ತನ್ನ ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ತನ್ನ ನೋವನ್ನು ಅರಿತುಕೊಂಡು ತಕ್ಷಣವೇ ಕಾಣಿಸಿಕೊಂಡನು ಮತ್ತು ಗಾಂಧಾರಿಯನ್ನು ತನ್ನ ಕ್ರಿಯೆಗಳ ಬಗ್ಗೆ ಪ್ರಶ್ನಿಸಿದನು. ಅವಳು ಕೋಪದಿಂದ ತನ್ನ ಗರ್ಭವನ್ನು ಹೊಡೆದಿದ್ದನ್ನು ಒಪ್ಪಿಕೊಂಡಳು. 100 ಗಂಡು ಮಕ್ಕಳನ್ನು ನಿರೀಕ್ಷಿಸುತ್ತಿದ್ದಳು, ಆದರೆ ಮಾಂಸವನ್ನು ಮಾತ್ರ ಕಂಡುಕೊಂಡಳು. ತನ್ನ ಮಾತುಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ತಾನು ತಮಾಷೆಯಲ್ಲಿಯೂ ಸುಳ್ಳು ಹೇಳಿಲ್ಲ ಎಂದು ಋಷಿ ಅವಳಿಗೆ ಭರವಸೆ ನೀಡಿದನು. ಸ್ಪಷ್ಟೀಕರಿಸಿದ ಬೆಣ್ಣೆಯಿಂದ ತುಂಬಿದ 100 ಮಡಿಕೆಗಳನ್ನು ಗುಪ್ತ ಸ್ಥಳಕ್ಕೆ ತಂದು ಅವುಗಳೊಳಗೆ ಮಾಂಸದ ಚೆಂಡನ್ನೊರಿರಿಸಲು ಅವನು ಅವಳಿಗೆ ಸೂಚನೆ ನೀಡಿದನು. ಅವರು ಕಾಯುತ್ತಿರುವಾಗ ತಂಪಾದ ನೀರನ್ನು ಅದರ ಮೇಲೆ ಚಿಮುಕಿಸಲಾಯಿತು ಮತ್ತು ಕಾಲಾನಂತರದಲ್ಲಿ ದ್ರವ್ಯರಾಶಿಯು 101 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿತು.
ಪ್ರತಿಯೊಂದು ಹೆಬ್ಬೆರಳಿನ ಗಾತ್ರದ್ದಾಗಿ ತುಣುಕುಗಳನ್ನು ನಂತರ ಮಡಿಕೆಗಳಲ್ಲಿ ಇರಿಸಲಾಯಿತು. ಅವುಗಳನ್ನು ಎಚ್ಚರಿಕೆಯಿಂದ ಗಮನಿಸಲಾಯಿತು. ಬುದ್ಧಿವಂತ ದ್ವೈಪಾಯನನು ತನ್ನನ್ನು ತಾನು ತಪಸ್ಸಿಗೆ ಅರ್ಪಿಸಿಕೊಳ್ಳಲು ಹಿಮಾಲಯಕ್ಕೆ ಹೊರಟನು. ಗಾಂಧಾರಿಯನ್ನು ತನ್ನ ಅಸಾಧಾರಣ ಹೊರೆಯೊಂದಿಗೆ ಬಿಟ್ಟು ಹೋದನು. ವರ್ಷಗಳು ಕಳೆದವು ಮತ್ತು ಮಡಿಕೆಗಳೊಳಗಿನ ಮಾಂಸದ ತುಂಡುಗಳು ಆಕಾರವನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿದವು. ರಾಜ ಯುಧಿಷ್ಠಿರ ಹಿರಿಯ ಮಗ ಮೊದಲು ಜನಿಸಿದನು. ನಂತರ ಅವನ ಸಹೋದರರು ಹುಟ್ಟಿದ ಕ್ರಮದಲ್ಲಿ ಜನಿಸಿದರು. ದುರ್ಯೋಧನನ ಜನನದ ಸುದ್ದಿಯು ಸಂತೋಷ ಮತ್ತು ಮುನ್ಸೂಚನೆಯ ಮಿಶ್ರಣವನ್ನು ಎದುರಿಸಿತು. ಅವನು ರಾಜ್ಯದಾದ್ಯಂತ ಪ್ರತಿಧ್ವನಿಸುವ ಕೂಗುಕತ್ತೆಗಳು, ರಣಹದ್ದುಗಳು, ನರಿಗಳು ಮತ್ತು ಕಾಗೆಗಳಂತಹ ಪ್ರಾಣಿಗಳ ಕೂಗುಗಳು ಆ ಶಬ್ದಕ್ಕೆ ಉತ್ತರಿಸಿದವು. ಅದೇ ಸಮಯದಲ್ಲಿ ತೀವ್ರವಾದ ದಾಳಿಯು ವಿವಿಧ ದಿಕ್ಕುಗಳಲ್ಲಿ ಕೂಡಿತು ಮತ್ತು ಬೆಂಕಿ ಉರಿಯಿತು. ರಾಜ ಧೃತರಾಷ್ಟ್ರನು ತನ್ನ ಮಗನ ಭವಿಷ್ಯದ ಬಗ್ಗೆ ಆತಂಕಗೊಂಡಿದ್ದನು. ತನ್ನ ಸಲಹೆಗಾರರನ್ನು ಮತ್ತು ಬ್ರಾಹ್ಮಣರನ್ನು ಅವರ ಸಲಹೆಯನ್ನು ಪಡೆಯಲು ಕರೆದನು. ದುರ್ಯೋಧನನ ಜನನವು ರಾಜ್ಯಕ್ಕೆ ವಿಪತ್ತಿನ ಶಕುನವಾಗಿದೆ ಎಂದು ಅವರು ಅವರಿಗೆ ಎಚ್ಚರಿಕೆ ನೀಡಿದರು ಮತ್ತು ಅವರ ವಂಶದ ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ತನ್ನ ಹಿರಿಯ ಮಗನನ್ನು ತ್ಯಜಿಸುವಂತೆ ಸಲಹೆ ನೀಡಿದರು. ಆದಾಗ್ಯೂ ತನ್ನ ಮಗುವಿನ ಮೇಲಿನ ಪ್ರೀತಿಯಿಂದ ಧೃತರಾಷ್ಟ್ರನು ಈ ಸಲಹೆಯನ್ನು ಅನುಸರಿಸಲು ನಿರಾಕರಿಸಿದನು. 1 ತಿಂಗಳೊಳಗೆ ಗಾಂಧಾರಿಯು ದುರ್ಯೋಧನನನ್ನು ಒಳಗೊಂಡಂತೆ 100ಕ್ಕೂ ಹೆಚ್ಚು ಗಂಡು ಮಕ್ಕಳಿಗೆ ಮತ್ತು ಈ ಸಂಖ್ಯೆಗಿಂತ ಹೆಚ್ಚಿನ ಮಗಳಿಗೆ ಜನ್ಮ ನೀಡಿದಳು. ಏತನ್ಮಧ್ಯೆ ತನ್ನ ಪ್ರೌಢ ಗರ್ಭಧಾರಣೆಯ ಸಮಯದಲ್ಲಿ ಧೃತರಾಷ್ಟ್ರನ ವೈಶ್ಯ ಪತ್ನಿ ಅವನಿಗೆ ಯೋತ್ಸು ಎಂಬ ಮಗನನ್ನು ಹೆತ್ತಳು. ಅವನನ್ನು ನಂತರ ಕರ್ಣ ಎಂದು ಕರೆಯಲಾಯಿತು. ಗದ್ದಲದ ಆಸ್ಥಾನದ ನಡುವೆ ರಾಜ ಜನಮೇಜಯನು ತನ್ನ ಮುಖದ ಮೇಲೆ ಕುತೂಹಲಭರಿತ ಭಾವದೊಂದಿಗೆ ವೈಶಂಪಾಯನನ ಕಡೆಗೆ ತಿರುಗಿದನು. ಓ ಬುದ್ಧಿವಂತನೇ, ಅವನು ಹೇಳಿದ, ಗಾಂಧಾರಿಯು ತನ್ನ 100 ಗಂಡು ಮಕ್ಕಳಿಗೆ ಹೇಗೆ ಜನ್ಮ ನೀಡಿದರು ಎಂಬುದರ ಕಥೆಯನ್ನು ನೀನು ನನಗೆ ಹೇಳಿದ್ದೀಯ. ಮಹಾನ್ ಋಷಿ ವ್ಯಾಸನು ನೀಡಿದ ವರಕ್ಕೆ ಧನ್ಯವಾದಗಳು. ಆದರೆ ನೀನು ಇನ್ನೂ ಅವಳ ಮಗಳ ಕಥೆಯನ್ನು ನನಗೆ ಬಹಿರಂಗಪಡಿಸಲಿಲ್ಲ. ಈ 100 ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ವೈಶ್ಯ ಮಹಿಳೆಗೆ ಜನಿಸಿದ್ದ ಯುಳುತ್ಸು ಎಂಬ ಇನ್ನೊಬ್ಬ ಮಗ ಮತ್ತು ಮಗಳು ಇದ್ದಳು ಎಂದು ನೀವು ಉಲ್ಲೇಖಿಸಿದ್ದೀರಿ. ಸ್ವತಃ ಋಷಿಯೇ ಗಾಂಧಾರಿಯು 100 ಗಂಡು ಮಕ್ಕಳಿಗೆ ತಾಯಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದನು. ಆದರೆ ನಾನು ಗೊಂದಲಕ್ಕೊಳಗಾಗಿದ್ದೇನೆ. ಅವಳಿಗೆ ಮಗಳು ಹೇಗೆ ಹುಟ್ಟಬಹುದು? ವೈಶಂಪಾಯನನು ಗೊತ್ತಿದ್ದು ಮುಗುಳ್ನಕ್ಕೂ ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಓ ಪಾಂಡವರ ವಂಶಸ್ಥರೇ, ನಿಮ್ಮ ಪ್ರಶ್ನೆ ನ್ಯಾಯಯುತವಾಗಿದೆ ಮತ್ತು ಈ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ. ವ್ಯಾಸ ಋಷಿ ಮಾಂಸದ ಚೆಂಡನ್ನು ಭಾಗಗಳಾಗಿ ವಿಂಗಡಿಸಿದಂತೆ ಅವುಗಳನ್ನು ಬೇರ್ಪಡಿಸಲು ನೀರನ್ನು ಬಳಸಿ ಎಚ್ಚರಿಕೆಯಿಂದ ಪ್ರತಿಯೊಂದು ಭಾಗವನ್ನು ಸಂಗ್ರಹಿಸಿ ಬೆಣ್ಣೆಯಿಂದ ತುಂಬಿದ ಮಡಕೆಯಲ್ಲಿ ಇರಿಸಿದಳು. ಏತನ್ಮಧ್ಯೆ ಶುದ್ಧ ರಾಣಿಯಾದ ಗಾಂಧಾರಿಯು ತನ್ನ ಹುಟ್ಟಲಿರುವ ಮಗಳ ಬಗ್ಗೆ ಪ್ರೀತಿಯಿಂದ ಮುಳುಗಿದಳು. ಮುನಿ ನನಗೆ 100 ಗಂಡು ಮಕ್ಕಳನ್ನು ವಾಗ್ದಾನ ಮಾಡಿದ್ದಾನೆ. ಆದರೆ ಈ 100 ಗಂಡು ಮಕ್ಕಳಿಗಿಂತ ನನಗೆ ಮಗಳು ಜನಿಸಿದರೆ ನಾನು ತುಂಬಾ ಸಂತೋಷಪಡುತ್ತೇನೆ. ನನ್ನ ಪತಿ ಧೃತರಾಷ್ಟ್ರ ನಂತರ ಹೆಣ್ಣು ಮಕ್ಕಳನ್ನು ಹೊಂದಿರುವವರಿಗಾಗಿ ಮೀಸಲಿಟ್ಟಿರುವ ಜಗತ್ತನ್ನು ತಲುಪುತ್ತಾನೆ ಮತ್ತು ಅತ್ತೆಯಾಗಿ ನಾನು ನನ್ನ ಮಗನ ಮತ್ತು ಅವಳ ಹೆಂಡತಿಯ ಮಕ್ಕಳ ಬಗ್ಗೆ ಅಪಾರ ಪ್ರೀತಿಯನ್ನು ಅನುಭವಿಸುತ್ತೇನೆ ಎಂದು ಅವಳು ಯೋಚಿಸಿದಳು. ಅವಳು ಈ ಬಗ್ಗೆ ಯೋಚಿಸುತ್ತಿದ್ದಂತೆ ವ್ಯಾಸ ಋಷಿ ತನ್ನ ಕೆಲಸವನ್ನು ಮುಂದುವರೆಸಿದನು. ಮಾಂಸದ ಚೆಂಡನ್ನು ಭಾಗಗಳಾಗಿ ವಿಂಗಡಿಸಿದನು. ಅವನು 100ನೇ ಭಾಗವನ್ನು ತಲುಪಿದಾಗ ಗಾಂಧಾರಿಯವರಿಗೆ, ನಾನು ಭರವಸೆ ನೀಡಿದಂತೆ ಇಲ್ಲಿ ನಿಮ್ಮ 100 ಪುತ್ರರು ಇದ್ದಾರೆ ಎಂದು ಹೇಳಿದನು. ಆದರೆ ನಂತರ ಸೌಮ್ಯವಾದ ನಗುವಿನೊಂದಿಗೆ, ಆದಾಗ್ಯೂ ಒಂದು ಹೆಚ್ಚುವರಿ ಭಾಗ ಉಳಿದಿದೆ. ಇದು ನೀವು ಬಯಸಿದಂತೆ ಸ್ನೇಹಪರ ಮತ್ತು ಅದೃಷ್ಟವಂತ ಮಗಳಾಗುತ್ತಾಳೆ
ಮತ್ತು ಅದರೊಂದಿಗೆ ಉಳಿದ ಭಾಗವನ್ನು ಸ್ಪಷ್ಟವಾದ ಬೆಣ್ಣೆಯಿಂದ ತುಂಬಿದ ಮತ್ತೊಂದು ಮಡಕೆಯಲ್ಲಿ ಇರಿಸಿದನು. ತನ್ನ ಮಗಳ ಯೋಚನೆಯಿಂದ ಗಾಂಧಾರಿಯ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಅವಳು ಯಾವಾಗಲೂ ತನ್ನ ಪತಿಗೆ ನಿಷ್ಠಳಾಗಿದ್ದಳು ಮತ್ತು ಅನೇಕ ತಪಸ್ಸು ಮತ್ತು ದತ್ತಿ ಕಾರ್ಯಗಳನ್ನು ಮಾಡುತ್ತಿದ್ದಳು. ಈಗ ಈ ಕಾರ್ಯಗಳು ಪ್ರೀತಿಯ ಮಗಳ ರೂಪದಲ್ಲಿ ಫಲ ನೀಡುತ್ತವೆ ಎಂದು ಅವಳು ಆಶಿಸಿದಳು. ಆದ್ದರಿಂದ ದುಸ್ಸಲ ಜನಿಸಿದಳು. ಸುಂದರವಾದ ಮತ್ತು ಅದೃಷ್ಟದ ಮಗು ತನ್ನ ಕುಟುಂಬಕ್ಕೆ ಸಂತೋಷವನ್ನು ತರಲು ಉದ್ದೇಶಿಸಲಾಗಿದೆ. ಜನಮೇಜಯನ ಕುತೂಹಲವು ಕೊನೆಗೂ ತೃಪ್ತಿಯಾಯಿತು. ಆದರೆ ವೈಶಂಪಾಯನನಿಗೆ ಹಂಚಿಕೊಳ್ಳಲು ಇನ್ನೂ ಹೆಚ್ಚಿನ ಕಥೆಗಳಿವೆ. ಆದ್ದರಿಂದ ಓ ಭರತ, ನಾನು ನಿಮಗೆ ದುಸ್ಸಲನ ಜನ್ಮದ ಕಥೆಯನ್ನು ಹೇಳಿದ್ದೇನೆ. ಮುಂದೆ ನಾನು ಏನು ಹೇಳಬೇಕೆಂದು ನೀವು ಬಯಸುತ್ತೀರಿ? ರಾಜ ಜನಮೇಜಯನ ಸಮ್ಮುಖದಲ್ಲಿ ರಾಜನು ವಿನಂತಿಸಿದಂತೆ ವೈಶಂಪಾಯನನು ಧೃತರಾಷ್ಟ್ರನ ಪುತ್ರರ ಹೆಸರುಗಳನ್ನು ಪಠಿಸಲು ಪ್ರಾರಂಭಿಸಿದನು. ಗಾಳಿಯು ನಿರೀಕ್ಷೆಯಿಂದ ತುಂಬಿತ್ತು ಮತ್ತು ಕೇಳುಗರು ಪಟ್ಟಿಯನ್ನು ಕೇಳಲು ಉತ್ಸುಕರಾಗಿ ಮುಂದೆ ವಾಲಿದರು. ಮಹಾರಾಜರೇ, ನಿಮ್ಮ ಮುತ್ತಜ್ಜನ ಮಕ್ಕಳ ಹೆಸರುಗಳು ಅವರ ಹುಟ್ಟಿನ ಕ್ರಮದಲ್ಲಿ ಅನೇಕವಾಗಿವೆ. ನಾನು ನಿಮಗಾಗಿ ಅವರೆಲ್ಲರನ್ನೂ ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಎಂದು ವೈಶಂಪಾಯನು ಹೇಳಿದನು. ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಕಣ್ಣುಗಳನ್ನು ಮುಚ್ಚಿ ಸ್ಪಷ್ಟವಾದ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಮೊದಲ ಮಗನು ದುರ್ಯೋಧನನಾಗಿ ಜನಿಸಿದನು. ನಂತರ ಇಳುತ್ಸು, ನಂತರ ತನ್ನನ್ನು ತಾನು ಯೋಗ್ಯ ಯೋಧನೆಂದು ಸಾಬೀತುಪಡಿಸಿಕೊಂಡನು. ನಂತರ ದುಶಾಸನ, ನಂತರ ದೋಸಾಹನ ಮತ್ತು ಅವರ ನಂತರ ಅವಳಿ ಮಕ್ಕಳಾದ ದುಸಲ ಮತ್ತು ಜಲಸಂಧ ಬಂದವು. ಶೀಘ್ರದಲ್ಲೇ ಸಹೋದರರಾದ ಸಾಮ ಮತ್ತು ಸಾಹ ಅವರು ವಿಂದ ಮತ್ತು ಅನುವಿಂದರೊಂದಿಗೆ ತಮ್ಮ ಶ್ರೇಣಿಯನ್ನು ಸೇರಿಕೊಂಡರು. ವೈಶಂಪಾಯನನು ತನ್ನ ಪಗಣವನ್ನು ಮುಂದುವರೆಸುತ್ತಿದ್ದಂತೆ ಸಭಾಂಗಣದಾದ್ಯಂತ ದುದರ್ಶ, ಸುವಾಹು, ದುಷ್ಪ್ರದರ್ಶನ ಮತ್ತು ದುರ್ಮಾಶನರ ಹೆಸರುಗಳು ಪ್ರತಿಧ್ವನಿಸುತ್ತಿದ್ದವು. ನಂತರ ಭಾರತ ಯುದ್ಧದ ಶ್ರೇಷ್ಠ ವೀರರಲ್ಲಿ ಒಬ್ಬರಾದ ದುರ್ಮುಖ, ದುಷ್ಕರ್ಣ ಮತ್ತು ಕರ್ಣರ ಹೆಸರುಗಳನ್ನು ಕೇಳಿದಾಗ ಕೇಳುಗರ ಕಣ್ಣುಗಳು ಅಗಲವಾದವು. ಈ ಪಟ್ಟಿಯಲ್ಲಿ ವಿವಿಂಸತಿ ಮತ್ತು ವಿಕರ್ಣ, ಸಾಲ, ಸಾತ್ವ, ಸುಲೋಚನ, ಚಿತ್ರ ಮತ್ತು ಉಪಚಿತ್ರ ಸೇರಿದ್ದಾರೆ. ಸಹೋದರರಾದ ಚಿತ್ರಾಕ್ಷ ಮತ್ತು ಚಾರುಚಿತ್ರ ಸಹ ಈ ಪ್ರಸಿದ್ಧ ಗುಂಪಿನ ಭಾಗವಾಗಿದ್ದರು. ಜೊತೆಗೆ ಸರಸನ್ನ, ಧೂಮದ ಮತ್ತು ಧುವಿಗಾಹ, ನಂತರ ವಿವಿತ್ಸು ಮತ್ತು ವಿಕತನನಕೆಂಬ ಅವಳಿ ಮಕ್ಕಳು. ನಂತರ ಉಳ್ನಾನಭ ಮತ್ತು ಸುನಾಭ ಬಂದರು. ವೈಶಂಪಾಯನನು ನಂದಕ ಮತ್ತು ಉಪನಂದಕ, ಚಿತ್ರಾವನ, ಚಿತ್ರವರ್ಮನ್, ಸುವರ್ಮನ್ ಮತ್ತು ದುರ್ವಿಮೋಚನರ ಹೆಸರುಗಳನ್ನು ಉಚ್ಚರಿಸಿದಾಗ ಸಭಾಭವನವು ಸ್ತಬ್ಧವಾಯಿತು. ಅಯೋವಾಹು, ಮಹಾವಾಹು, ಚಿತ್ರಾಂಗ, ಚಿತ್ರಕೂಟ, ಭೀಮವೇಗ ಮತ್ತು ಭೀಮವಳನ ಹೆಸರುಗಳನ್ನು ಕೇಳಿದಾಗ ಕೇಳುಗರ ಗಮನವು ಸೆರೆಹಿಡಿಯಲ್ಪಟ್ಟಿತು. ವೈಶಂಪಾಯನನು ಈ ಪಟ್ಟಿಯನ್ನು ಪಠಿಸುವುದನ್ನು ಮುಂದುವರೆಸಿದಾಗ ಬಾಲಕಿ, ಬಾಲವರ್ಧನ, ಉಗ್ರಾಯುಧ, ಭೀಮ, ಕರ್ಣ, ಕನಕೆಯ, ದುರ್ಧಯುಧ ಮತ್ತು ದುರ್ಧವರ್ಮನ ಹೆಸರುಗಳು ಪ್ರಸಿದ್ಧವಾದವು. ಶ್ರೋತೃಗಳ ಕಣ್ಣುಗಳು ದುರ್ಧಾಕ್ಷತರ, ಸೋಮಕಿತ್ರಿ, ಅನುದರ ಮತ್ತು ದುರ್ಧಾಶಂದರ ಹೆಸರುಗಳನ್ನು ಕೇಳಿದಾಗ ಆಸಕ್ತಿಯಿಂದ ಹೊಳೆಯುತ್ತಿದ್ದವು. ವೈಶಂಪಾಯನನು ಜರಾಸಂಧ, ಸತ್ಯಸಂಧ, ಸದಾ, ಸುವ, ಉಗ್ರಶ್ರವರು, ಉಗ್ರಸೇನ, ಸೇನಾನಿ ಮತ್ತು ದುಷ್ಪರಾಜರ ಹೆಸರುಗಳನ್ನು ಉಚ್ಚರಿಸಿದಾಗ ಸಭಾಭವನವು ಪೂಜ್ಯ ಭಾವದಿಂದ ತುಂಬಿತು. ಕೇಳುಗರ ಹೃದಯಗಳು ಅಲುಗಾಡುತ್ತಿದ್ದವು. ಹಿಮಾಲಯದ ದಕ್ಷಿಣದ ಇಳಿಜಾರುಗಳಲ್ಲಿ ಅಲ್ಲಿ ಕಾಡುಗಳು ಜೀವರಾಶಿಗಳಿಂದ ತುಂಬಿಕೊಂಡಿದ್ದವು. ರಾಜ ಪಾಂಡು ಮುಕ್ತವಾಗಿ ತಿರುಗಾಡುತ್ತಿದ್ದನು. ಆತಕ್ಕಾಗಿ ಬೇಟೆಯಾಡುತ್ತಿದ್ದಾಗ ಅವನ ಇಂದ್ರಿಯಗಳು ಉತ್ತುಂಗಕ್ಕೇರಿದವು. ಅವನ ಕಣ್ಣುಗಳು ಒಂದು ಭವ್ಯವಾದ ಜಿಂಕೆಯನ್ನು, ಅದರ ಸಂಗಾತಿಯನ್ನು ಅದರ ಪಕ್ಕದಲ್ಲಿ ಕಂಡವು ಮತ್ತು ಹಿಂಜರಿಕೆಯಿಲ್ಲದೆ ಅವನು ತನ್ನ ಬಿಲ್ಲನ್ನು ಹೊರತೆಗೆದು 5 ವೇಗದ ಬಾಣಗಳನ್ನು ಹೊಡೆದನು. ಪ್ರತಿಯೊಂದು
ಚಿನ್ನದಿಂದ ಗರಿಗಳಾಗಿದ್ದವು. ಜಿಂಕೆ ನೆಲಕ್ಕೆ ಬಿದ್ದಿತು. ಆದರೆ ಅದು ಸಾಯುತ್ತಿರುವಾಗ ಅದು ಮನುಷ್ಯರ ಕೂಗುಗಳನ್ನು ಹೊರಹಾಕಿತು. ಕಿಂದಮ ಎಂದು ಕರೆಯಲ್ಪಡುವ ಜಿಂಕೆಯು ದುಃಖದಿಂದ ನಡುಗುವ ಧ್ವನಿಯಲ್ಲಿ ಪಾಂಡುವಿನೊಂದಿಗೆ ಮಾತನಾಡಿತು. ಓ ರಾಜನೇ, ನೀನು ಇಷ್ಟು ಘೋರವಾದ ಕೃತ್ಯವನ್ನು ಹೇಗೆ ಮಾಡಬಲ್ಲೆ? ಕಾಮ ಮತ್ತು ಕೋಪದಿಂದ ಬಳಲುತ್ತಿರುವ ವ್ಯಕ್ತಿಯು ಇದನ್ನು ಎಂದಿಗೂ ಮಾಡಲಾರನು. ನಿನ್ನ ನಿರ್ಣಯವು ಭಾವೋದ್ರೇಕದಿಂದ ಕೂಡಿದೆ ಮತ್ತು ನೀವೆಲ್ಲರನ್ನೂ ನಿಯಂತ್ರಿಸುವ ಕಾನೂನುಗಳನ್ನು ನಿರ್ಲಕ್ಷಿಸಿದ್ದೀರಿ. ಕಿಂದಮನ ಮಾತುಗಳಿಂದ ಗಾಬರಿಯಾದ ಪಾಂಡು ಒಮ್ಮೆ ಜಿಂಕೆಯನ್ನು ಒಳಗೊಂಡ ದೊಡ್ಡ ಯಜ್ಞವನ್ನು ಮಾಡಿದ. ಋಷಿ ಅಗಸ್ತ್ಯನು ಸ್ಥಾಪಿಸಿದ ಪೂರ್ವನಿದರ್ಶನವನ್ನು ಉಲ್ಲೇಖಿಸಿ ತನ್ನ ಕಾರ್ಯಗಳನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಕಿಂದಮನು ವಿಚಲಿತನಾಗುವುದಿಲ್ಲ. ಜನರು ಮೊದಲು ಯುದ್ಧವನ್ನು ಘೋಷಿಸದೆ ತಮ್ಮ ಶತ್ರುಗಳನ್ನು ಕೊಲ್ಲುವುದಿಲ್ಲ ಎಂದು ಅವರು ಹೇಳಿದರು ಮತ್ತು ಕ್ರಮ ತೆಗೆದುಕೊಳ್ಳುವ ಮೊದಲು ನಮ್ಮ ಭಾವೋದ್ರೇಕಗಳು ಕಡಿಮೆಯಾಗುವವರೆಗೆ ನಾವು ಕಾಯುವುದು ಸರಿಯಾಗಿದೆ. ಜಿಂಕೆಯೊಂದಿಗೆ ತರ್ಕಿಸಲು ಪಾಂಡು ಮಾಡಿದ ಪ್ರಯತ್ನಗಳು ವಿಫಲವಾದವು ಮತ್ತು ಕಿಂದಮನು ಅವನ ಕ್ರೂರ ಕೃತ್ಯಕ್ಕಾಗಿ ಅವನನ್ನು ಗದರಿಸುವುದನ್ನು ಮುಂದುವರೆಸಿದನು. ನೀವು ಪುಣ್ಯದ ರಾಜರಾಗಿದ್ದೀರಿ, ಧರ್ಮನಿಷ್ಠೆಗೆ ಹೆಸರುವಾಸಿಯಾದ ವಂಶಾವಳಿಯಲ್ಲಿ ಜನಿಸಿದ್ದೀರಿ. ಕಿಂದಮ ಹೇಳಿದ, ನಿಮ್ಮ ದೌರ್ಬಲ್ಯದ ಸಮಯದಲ್ಲಿ ನೀವು ಇಷ್ಟೂ ನೀಚ ಕೃತ್ಯವನ್ನು ಹೇಗೆ ಮಾಡಿದ್ದೀರಿ? ನೀವು ನೈತಿಕತೆ ಮತ್ತು ಕರ್ತವ್ಯದ ಬೋಧನೆಗಳನ್ನು ತಿಳಿದಿದ್ದೀರಿ, ಆದರೂ ನೀವು ಅವುಗಳನ್ನು ನಿರ್ಲಕ್ಷಿಸಿದ್ದೀರಿ. ನಿಮ್ಮ ಕಾರ್ಯಗಳು ನಾಶಕ್ಕೆ ಕಾರಣವಾಗುತ್ತವೆ ಮತ್ತು ನನ್ನಂತೆಯೇ ಅದೇ ವಿಧಿಯನ್ನು ಅನುಭವಿಸಲು ನಾನು ನಿಮ್ಮನ್ನು ಶಪಿಸುತ್ತೇನೆ. ಕಿಂದಮನು ಮಾತನಾಡುವುದನ್ನು ಮುಗಿಸಿದಾಗ ಅವನು ತನ್ನ ಪ್ರಾಣವನ್ನು ತ್ಯಜಿಸಿದನು. ಇದರಿಂದ ಪಾಂಡು ಜಿಂಕೆಯ ಮಾರ್ತ್ಯ ರೂಪವನ್ನು ನೋಡಿ ದುಃಖದಲ್ಲಿ ಮುಳುಗಿದನು. ಜಿಂಕೆಯ ವೇಷದಲ್ಲಿ ಹಣ್ಣು ಮತ್ತು ಬೇರುಗಳ ಮೇಲೆ ವಾಸಿಸುತ್ತಿದ್ದ ಮುನಿ ಎಂಬ ಪವಿತ್ರ ವ್ಯಕ್ತಿಯನ್ನು ತಾನು ಕೊಂದಿದ್ದೇನೆ ಎಂದು ರಾಜನಿಗೆ ತಡವಾಗಿ ಅರಿವಾಯಿತು. ಪಾಂಡು ಬ್ರಾಹ್ಮಣನನ್ನು ಕೊಂದ ತಪ್ಪಿತಸ್ಥನಲ್ಲದಿದ್ದರೂ ಕಿಂದಮನ ಶಾಪವು ಅವನ ಮೇಲೆ ಭೂತದಂತೆ ತೂಗಾಡುತ್ತಿತ್ತು. ಮುಂದಿನ ದಿನಗಳಲ್ಲಿ ಪಾಂಡು ತನ್ನ ಸ್ವಂತ ಆಸೆಗಳೊಂದಿಗೆ ಹೋರಾಡುತ್ತಿದ್ದನು. ಕಿಂದಮನ ಮಾತುಗಳ ನೆನಪಿನಿಂದ ಕಾಡುತ್ತಿದ್ದನು ಮತ್ತು ಅವನು ಅಂತಿಮವಾಗಿ ತನ್ನ ಭಾವೋದ್ರೇಕಗಳಿಗೆ ಬಲಿಯಾದಾಗ ಮತ್ತು ಅವನ ಅಂತ್ಯವನ್ನು ಎದುರಿಸಿದಾಗ, ಕಾಮದ ಸ್ಥಿತಿಯಲ್ಲಿ ತನ್ನ ಹೆಂಡತಿಯಿಂದ ಸುತ್ತುವರಿದಾಗ, ಅವನ ಮರಣಾನಂತರದ ಜೀವನದಲ್ಲಿ ಅವನ ಪ್ರೀತಿ ಪಾತ್ರನು ಮಾತ್ರವಲ್ಲದೆ ಕಾಡಿನಲ್ಲಿರಿ ಆ ದುರದೃಷ್ಟಕರ ದಿನದಿಂದ ಅವನ ನಿರಂತರ ಸಂಗಾತಿಯಾಗಿದ್ದ ದುಃಖವೂ ಸಹ ಅವನೊಂದಿಗಿರುತ್ತದೆ. ದಟ್ಟವಾದ ಕಾಡಿನಲ್ಲಿ ಜಿಂಕೆಯ ಅಕಾಲಿಕ ಮರಣದಿಂದ ರಾಜ ಪಾಂಡುವಿನ ಜೀವನವು ಶಾಶ್ವತವಾಗಿ ಬದಲಾಯಿತು. ಅಪರಾಧ ಭಾವದಿಂದ ಬಳಲುತ್ತಿದ್ದ ರಾಜನು ತನ್ನ ಹೆಂಡತಿಯರಾದ ಕುಂತಿ ಮತ್ತು ಮಾದ್ರಿಯೊಂದಿಗೆ ತೀವ್ರವಾಗಿ ಅಳುತ್ತಿದ್ದನು. ತನ್ನ ಸ್ವಂತ ಭೂತಕಾಲದ ಬಗ್ಗೆ ಯೋಚಿಸುವಾಗ ತನ್ನ ತಂದೆ ವಿಚಿತ್ರವೀರ್ಯನು ತನ್ನ ಸ್ವಂತ ಇಚ್ಛೆಗಳಿಂದಾಗಿ ತನ್ನ ಪ್ರೌಢಾವಸ್ಥೆಯಲ್ಲಿ ನಾಶವಾಗಿದ್ದಾನೆ ಎಂದು ಪಾಂಡು ಅರಿತುಕೊಂಡನು. ತನ್ನ ಉದಾತ್ತ ಜನನವು ಒಬ್ಬರ ಕ್ರಿಯೆಗಳ ಪರಿಣಾಮಗಳ ವಿರುದ್ಧ ಯಾವುದೇ ಗ್ಯಾರಂಟಿ ಅಲ್ಲ ಎಂದು ಅವನು ಅರ್ಥ ಮಾಡಿಕೊಂಡನು. ತನ್ನ ತಂದೆ ಮತ್ತು ಮಹಾನ್ ಋಷಿ ಕೃಷ್ಣ ತದ್ವೈಪಾಯನನ ಹೆಜ್ಜೆಗುರುತುಗಳನ್ನು ಅನುಸರಿಸಿ ತಪಸ್ವಿಯ ಜೀವನವನ್ನು ಅಳವಡಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ ಪಾಂಡುವು ಅವರ ದುಃಖವು ದೃಢನಿಶ್ಚಯಕ್ಕೆ ತಿರುಗಿತು. ಅವರು ಮಕ್ಕಳ ಬಯಕೆ ಸೇರಿದಂತೆ ಪ್ರಾಪಂಚಿಕ ಕಾಳಜಿಯನ್ನು ತ್ಯಜಿಸಿ ಸ್ವಯಂ ಶಿಸ್ತಿಲ ಹಾದಿಯಲ್ಲಿ ಹೊರಟರು. ಆಳವಾದ ಉದ್ದೇಶದೊಂದಿಗೆ ಪಾಂಡು ತನ್ನ ತಲೆಯನ್ನು ಬೋಳಿಸಿಕೊಂಡನು, ಹರಿದು ಹೋದ ನಿಲುವಂಗಿಗಳನ್ನು ಧರಿಸಿದನು ಮತ್ತು ಭೂಮಿಯಿಂದ ಬದುಕಲು ಪ್ರಾರಂಭಿಸಿದನು. ಅವನು ಅರಣ್ಯದಲ್ಲಿ ಅಲೆದಾಡುತ್ತಿರುವಾಗ ತಾನು ಪ್ರತಿದಿನ ಕೇವಲ 5 ಅಥವಾ 10 ಕುಟುಂಬಗಳಿಂದ ಭಿಕ್ಷೆ ಬೇಡುತ್ತೇನೆ ಎಂದು ಪಾಂಡು ಘೋಷಿಸಿದನು. ಎಂದಿಗೂ ತನ್ನನ್ನು ತಾನು ದುರಾಸೆಯಿಂದ ಕಾಣಿಸುವುದಿಲ್ಲ ಎಂದು ಪುನರಾವರ್ತಿಸಲಿಲ್ಲ. ಜೀವನದಲ್ಲಿ ಅವರ ಸ್ಥಾನವನ್ನು ಲೆಕ್ಕಿಸದೆ ಎಲ್ಲಾ ಜೀವಿಗಳನ್ನು ಸಮಾನವಾಗಿ ಪರಿಗಣಿಸುವುದಾಗಿ ಅವನು ಪ್ರತಿಜ್ಞೆ ಮಾಡಿದನು.
ರಾಜನ ಸಂಕಲ್ಪವು ಅಸಲವಾಗಿತ್ತು. ಅವನು ಪ್ರಾಪಂಚಿಕ ಸಂಬಂಧಗಳನ್ನು ಮೀರಿ ಮೋಕ್ಷವನ್ನು ಬಯಸುತ್ತಾನೆ. ಅವನ ನಿರ್ಧಾರವನ್ನು ಕೇಳಿದ ನಂತರ ಕುಂತಿ ಮತ್ತು ಮಾದ್ರಿ ಪಾಂಡುವನ್ನು ತಮ್ಮನ್ನು ತ್ಯಜಿಸದಂತೆ ಬೇಡಿಕೊಂಡರು. ತಪಸ್ಸಿನ ಹಾದಿಯಲ್ಲಿ ತನ್ನೊಂದಿಗೆ ಸೇರಲು ಮುಂದಾದರು. ಅವರ ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ಪಾಂಡು ಈ ಪ್ರಯಾಣವನ್ನು ತನ್ನ ಪತ್ನಿಯರೊಂದಿಗೆ ಹಂಚಿಕೊಳ್ಳಲು ಒಪ್ಪಿಕೊಂಡನು. ಒಟ್ಟಾಗಿ ಅವರು ನಗರದ ಜೀವನದ ಐಷಾರಾಮಿಗಳನ್ನು ತ್ಯಜಿಸಿದರು. ತೊಗಟೆಯ ಉಡುಪುಗಳನ್ನು ಧರಿಸಿದರು ಮತ್ತು ಹಣ್ಣುಗಳು ಮತ್ತು ಬೇರುಗಳ ಮೇಲೆ ವಾಸಿಸಿದರು. ಅವರು ಪರ್ವತಗಳನ್ನು ಹಾದು ಹೋಗುವಾಗ ಪಾಂಡು ತನ್ನ ಪರಿಚಾರಕರಿಗೆ ಹಸ್ತಿನಾಪುರದಿಂದ ನಿರ್ಗಮಿಸಿದ ಸುದ್ದಿಯನ್ನು ಹರಡಲು ಸೂಚನೆ ನೀಡಿದನು. ರಾಜನ ಸಹೋದರ ಧೃತರಾಷ್ಟ್ರನು ಈ ಸುದ್ದಿಯನ್ನು ಕೇಳಿ ದುಃಖಿತನಾದನು. ಅವನ ಹೃದಯವು ದುಃಖದಿಂದ ಭಾರವಾಯಿತು. ಪಾಂಡು ಮತ್ತು ಅವನ ಪತ್ನಿಯರು ನಾಗಸಾತ ಪರ್ವತಗಳು ಚೈತ್ರಾರ್ಥ ಕಾಲಕೂಟಗಳನ್ನು ದಾಟಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಮತ್ತು ಅಂತಿಮವಾಗಿ ಪವಿತ್ರ ಗಂಧಮದನ ಶಿಖರವನ್ನು ತಲುಪಿದರು. ದೈವಿಕ ಜೀವಿಗಳು ಮತ್ತು ಋಷಿಗಳಿಂದ ರಕ್ಷಿಸಲ್ಪಟ್ಟ ಅವರು ಕಠಿಣ ತಪಸ್ಸಿನ ಜೀವನವನ್ನು ನಡೆಸಿದರು. ಕೆಲವೊಮ್ಮೆ ಪರ್ವತದ ಇಳಿಜಾರುಗಳಲ್ಲಿ ಮತ್ತು ಇತರ ಸಮಯಗಳಲ್ಲಿ ಸಮತಟ್ಟಾದ ನೆಲದ ಮೇಲೆ ವಾಸಿಸುತ್ತಿದ್ದರು. ಅವರು ಇಂದ್ರದ್ಯುಮ್ನ ಸರೋವರವನ್ನು ಸಮೀಪಿಸುತ್ತಿದ್ದಂತೆ ಪಾಂಡುವಿನ ಸಂಕಲ್ಪವು ಬಲಗೊಂಡಿತು. ಅವನು 100 ಶಿಖರಗಳ ಶತಶೃಂಗ ಪರ್ವತಕ್ಕೆ ಪ್ರಯಾಣಿಸಿದನು. ಅಲ್ಲಿ ಅವನು ತನ್ನ ತಪಸ್ವಿ ಆಚರಣೆಗಳನ್ನು ಮುಂದುವರಿಸಿದನು. ಆಧ್ಯಾತ್ಮಿಕ ಬೆಳವಣಿಗೆಯ ಅನ್ವೇಷಣೆಗೆ ಶರಣಾದನು. ದಟ್ಟವಾದ ಹಿಮಾಲಯದಲ್ಲಿ ಅಲ್ಲಿ ಗಾಳಿ ಗರಿಗರಿಯಾಗಿತ್ತು ಮತ್ತು ಹಿಮದಿಂದ ಆವೃತವಾದ ಶಿಖರಗಳು ವಜ್ರಗಳಂತೆ ಹೊಳೆಯುತ್ತಿದ್ದವು. ಹಸ್ತಿನಾಪುರದ ರಾಜಕುಮಾರ ಪಾಂಡು ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವನು ಸ್ವಲ್ಪ ಸಮಯದಿಂದ ತೀವ್ರ ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದನು ಮತ್ತು ಅವನ ಸಮರ್ಪಣೆಯು ಆ ಪವಿತ್ರ ಪರ್ವತಗಳಲ್ಲಿ ವಾಸಿಸುತ್ತಿದ್ದ ಸಿದ್ಧರು ಮತ್ತು ಚರಣರ ಗಮನಕ್ಕೆ ಬರಲಿಲ್ಲ. ಈ ಬುದ್ಧಿವಂತ ವ್ಯಕ್ತಿಗಳು ತಮ್ಮ ಚುಚ್ಚುವ ಕಣ್ಣುಗಳು ಮತ್ತು ಸೌಮ್ಯ ನಗುಗಳಿಂದ ಪಾಂಡುವಿನ ಪ್ರಾಮಾಣಿಕತೆಯನ್ನು ಗುರುತಿಸಿದರು ಮತ್ತು ಅವನನ್ನು ತಮ್ಮಲ್ಲಿ ಒಬ್ಬನೆಂದು ಸ್ವಾಗತಿಸಿದರು. ಅಮಾವಾಸ್ಯೆಯು ಭೂದೃಶ್ಯದ ಮೇಲೆ ತನ್ನ ಬೆಳ್ಳಿಯ ಹೊಳಪನ್ನು ಬೀಸಿದಾಗ ಮಹಾಋಷಿಗಳ ಗುಂಪೊಂದು ದೈವಿಕ ಬ್ರಹ್ಮನನ್ನು ನೋಡುವ ದಂಡಯಾತ್ರೆಯನ್ನು ಕೈಗೊಳ್ಳಲು ಒಟ್ಟುಗೂಡಿತು. ಅವರ ಗಮ್ಯಸ್ಥಾನವು ಸ್ವಯಂ ಸೃಷ್ಟಿಯ ವಾಸಸ್ಥಾನವಾಗಿತ್ತು. ಅಲ್ಲಿ ಆಕಾಶ ಜೀವಿಗಳು, ದೇವರುಗಳು ಮತ್ತು ಪೂರ್ವಜರು ಗೌರವದಿಂದ ಒಟ್ಟುಗೂಡುತ್ತಾರೆ. ಈ ಪವಿತ್ರ ತೀರ್ಥಯಾತ್ರೆಯಲ್ಲಿ ಅವರೊಂದಿಗೆ ಸೇರಲು ಉತ್ಸುಕನಾಗಿದ್ದ ಪಾಂಡು ಆಶ್ಚರ್ಯಕರ ಭಾವನೆಯೊಂದಿಗೆ ಋಷಿಗಳ ಬಳಿಗೆ ಹೋದನು. ನಾವು ಎಲ್ಲಿಗೆ ಹೋಗಬೇಕು? ಋಷಿಗಳು ಕರುಣೆಯಿಂದ ಮುಗುಳ್ನಕ್ಕೂ ಉತ್ತರಿಸಿದರು. ಇಂದು ನಾವು ಆತ್ಮ ಸೃಷ್ಟಿಯನ್ನು ಅದರ ಎಲ್ಲಾ ವೈಭವದಲ್ಲಿ ನೋಡುತ್ತೇವೆ. ದೇವರುಗಳು, ಋಷಿಗಳು ಮತ್ತು ಪಿತೃಗಳು ಗೌರವ ಸಲ್ಲಿಸಲು ಒಗ್ಗೂಡುವ ಆಕಾಶದ ಕೂಟಕ್ಕೆ ನಾವು ಸಾಕ್ಷಿಯಾಗುತ್ತೇವೆ. ಪಾಂಡುವಿನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ತನ್ನ ಧ್ಯಾನದಿಂದ ಎದ್ದು ಅವರ ಪ್ರಯಾಣದಲ್ಲಿ ಬುದ್ಧಿವಂತ ಪುರುಷರನ್ನು ಹಿಂಬಾಲಿಸಲು ಸಿದ್ಧನಾದನು. ಅವನ 2 ಪತ್ನಿಯರಾದ ಕುಂತಿ ಮತ್ತು ಮಾದ್ರಿ ಅವನೊಂದಿಗೆ ಹೋದರು. ಆದರೆ ಋಷಿಗಳು ವಿಶ್ವಾಸಘಾತುಕ ಶಿಖರಗಳನ್ನು ಹತ್ತದಂತೆ ಎಚ್ಚರಿಕೆ ನೀಡಿದರು. ಮಹಾರಾಜರೇ, ಅವರು ಹೇಳಿದರು, ಮುಂದಿನ ಹಾದಿ ಅಪಾಯದಿಂದ ತುಂಬಿದೆ. ಗಾಳಿ ತೀವ್ರವಾಗಿದೆ ಮತ್ತು ಹಿಮವು ಆಳವಾಗಿದೆ. ನಿಮ್ಮ ಹೆಂಗಸರು ಅಂತಹ ಅಪಾಯಕಾರಿ ಭೂಪ್ರದೇಶದಲ್ಲಿ ಹೇಗೆ ಸಂಚರಿಸಬಹುದು? ಪಾಂಡು ತನ್ನ ಅದೃಷ್ಟದ ಬಗ್ಗೆ ಯೋಚಿಸುತ್ತಿದ್ದಂತೆ ಅವನ ಮುಖವು ಮಂದವಾಯಿತು. ಜಿಂಕೆ ಅವನನ್ನು ಶಪಿಸಿತು, ಅವನನ್ನು ನಪುಂಸಕನನ್ನಾಗಿ ಮಾಡಿತು. ಅವನ ಹೆಂಡತಿಯರಾದ ಕುಂತಿ ಮತ್ತು ಮಾದ್ರಿ ಮಕ್ಕಳಿಲ್ಲದವರಾಗಿದ್ದರು ಮತ್ತು ಅವರ ಭವಿಷ್ಯವು ಅನಿಶ್ಚಿತವಾಗಿತ್ತು. ನಾನು ಭೂತವೆಳಿತನಾಗಿದ್ದೇನೆ. ಭಾವಾವೇಶದಿಂದ ತುಂಬಿದ ಅವನ ಧ್ವನಿಯಲ್ಲಿ ಪಾಂಡು ಘೋಷಿಸಿದ, ನನ್ನ ಪೂರ್ವಜರ ಬಗೆಗಿನ ನನ್ನ ಕರ್ತವ್ಯವನ್ನು ಪೂರೈಸಲು ನಾನು ವಿಫಲನಾಗಿದ್ದೇನೆ. ನಾನು ಅವರಿಗೆ ಮರುಪಾವತಿ ಮಾಡಬೇಕಾದ ಸಾಲವನ್ನು ಹೊಂದಿದ್ದೇನೆ. ಈ ಪವಿತ್ರ ಕರ್ತವ್ಯವನ್ನು ನಿರ್ಲಕ್ಷಿಸುವವರಿಗೆ ಯಾವುದೇ ಆನಂದದ ಪ್ರದೇಶಗಳಿಲ್ಲ ಎಂದು ಬುದ್ಧಿವಂತರು ಹೇಳುತ್ತಾರೆ. ಎಲ್ಲಾ ಜೀವಿಗಳು ತಮ್ಮ ಪೂರ್ವಜರು, ದೇವರುಗಳು, ಋಷಿಗಳು
ಮತ್ತು ಇತರರಿಗೆ ಸಲ್ಲಿಸಬೇಕಾದ 4 ಸಾಲಗಳನ್ನು ಪಾಂಡು ವಿವರಿಸಿದಾಗ ಋಷಿಗಳು ಗಮನವಿಟ್ಟು ಆಲಿಸಿದರು. ಅವನು ದೇವರುಗಳು ಮತ್ತು ಋಷಿಗಳ ಬಗೆಗಿನ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿದ್ದನು. ಆದರೆ ತನ್ನ ಪೂರ್ವಜರ ಬಾಕಿಯಲ್ಲೇ ಉಳಿದನು. ಮನುಷ್ಯರು ಈ ಭೂಮಿಯ ಮೇಲೆ ಒಂದು ಉದ್ದೇಶಕ್ಕಾಗಿ ಜನಿಸುತ್ತಾರೆ ಎಂದು ಅವರು ಹೇಳಿದರು. ಆ ಉದ್ದೇಶವನ್ನು ಪೂರೈಸುವುದು ಒಬ್ಬರ ಸ್ವಂತ ಮೋಕ್ಷವನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಅವರ ಪರಂಪರೆಯನ್ನು ಮುಂದುವರಿಸಲು ಮಕ್ಕಳನ್ನು ಪಡೆಯದೆ ನಾನು ನನ್ನ ಪೂರ್ವಜರನ್ನು ವಿಫಲಗೊಳಿಸಿದ್ದೇನೆ. ಪಾಂಡುವಿನ ಪರಿಸ್ಥಿತಿಯ ಗಂಭೀರತೆಯನ್ನು ಒಪ್ಪಿಕೊಂಡು ಬುದ್ಧಿವಂತರು ಸಹಾನುಭೂತಿಯಿಂದ ತಲೆಯಾಡಿಸಿದರು. ತಮ್ಮ ಕರ್ತವ್ಯಗಳನ್ನು ಪೂರೈಸಲು ಎಲ್ಲವನ್ನೂ ಅಪಾಯಕ್ಕೆ ಒಡ್ಡಲು ಸಿದ್ಧರಿರುವ ಒಬ್ಬ ವ್ಯಕ್ತಿಯನ್ನು ಅವರು ಆತನಲ್ಲಿ ಕಂಡರು. ನಾವು ನಿಮಗಾಗಿ ಒಂದು ಸಂತತಿಯನ್ನು ಕಾದಿರಿಸಿಕೊಂಡಿದ್ದೇವೆ ಎಂದು ಅವರು ಹೇಳಿದರು. ಇದು ಪಾಪರಹಿತ ಮತ್ತು ಪಾಪರಹಿತವಾಗಿದೆ. ಅವರ ರಾಜಮನೆತನದ ಜೀವನದ ಮಧ್ಯೆ ರಾಜ ಪಾಂಡುವಿನ ಪತ್ನಿ ಕುಂತಿ ಸೌಮ್ಯವಾದ ಆದರೆ ದೃಢವಾದ ವರ್ತನೆಯೊಂದಿಗೆ ಆತನ ಬಳಿಗೆ ಬಂದರು. ನನ್ನ ಪ್ರಿಯ ಪತಿ, ಭಕ್ತಿಯಿಂದ ತುಂಬಿದ ಆಕೆಯ ಧ್ವನಿಯಲ್ಲಿ, ನನ್ನ ಬಗ್ಗೆ ಅಷ್ಟೊಂದು ಅವಮಾನಕರವಾಗಿ ಮಾತನಾಡಬೇಡಿ ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಾನು ನಿನಗೆ ಮಾತ್ರ ಬದ್ಧಳಾಗಿರುವ ನಿನ್ನ ನಿಷ್ಠಾವಂತ ಹೆಂಡತಿ. ನೀನು ಸದ್ಗುಣಶೀಲಳು, ಪ್ರಬಲ ಶಸ್ತ್ರಸಜ್ಜಿತ ರಾಜ. ಅವನು ದೊಡ್ಡ ಹುರುಪಿನಿಂದ ಮಕ್ಕಳನ್ನು ಪಡೆಯುತ್ತಾನೆ. ಒಟ್ಟಾಗಿ ನಾವು ಸ್ವರ್ಗಕ್ಕೆ ಏರುತ್ತೇವೆ ಮತ್ತು ನೀತಿಯಲ್ಲಿ ನಮ್ಮ ಒಕ್ಕೂಟವು ಫಲ ನೀಡುತ್ತದೆ. ಅವಳು ಮಾತನಾಡುತ್ತಿರುವಾಗ ಪ್ರಾಚೀನ ಕಾಲದ ಒಂದು ಕತೆ ಅವರ ಮುಂದೆ ತೆರೆದುಕೊಂಡಿತು. ಪುರು ವಂಶದಲ್ಲಿ ತನ್ನ ಸತ್ಯ ಮತ್ತು ಶಕ್ತಿಗೆ ಹೆಸರುವಾಸಿಯಾದ ನ್ಯಾಯಯುತ ರಾಜನಾದ ರಾಜರ ಯುಧಿಷ್ಠಿರನಿದ್ದನು. ಅವನು ಒಮ್ಮೆ ಭವ್ಯವಾದ ಯಜ್ಞವನ್ನು ಮಾಡಿ ಇಂದ್ರ ಮತ್ತು ಮಹಾನ್ ಋಷಿಗಳ ನೇತೃತ್ವದಲ್ಲಿ ದೇವರುಗಳ ಗಮನವನ್ನು ಸೆಳೆದಿದ್ದನು. ಇಂದ್ರನು ಸೇವಿಸಿದ ಮಾದಕ, ಸೋಮರಸ ಮತ್ತು ಬ್ರಾಹ್ಮಣರಿಗೆ ನೀಡಿದ ಉದಾರ ಉಡುಗೊರೆಗಳು ಅಸಾಧಾರಣ ದೃಶ್ಯಕ್ಕೆ ಕಾರಣವಾದವು. ದೇವರುಗಳು ಮತ್ತು ಋಷಿಗಳು ಸ್ವತಃ ಆಚರಣೆಗಳನ್ನು ಮಾಡಲು ಪ್ರಾರಂಭಿಸಿದರು. ಆದಾಗ್ಯೂ ವಿಷಿತಾಶ್ವನು ಸ್ಥಿರನಾಗಿ ಉಳಿದನು. ಅವನ ಶಕ್ತಿಯು ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಬೆಳೆಯಿತು. ಚಳಿಗಾಲದ ರಾತ್ರಿಯ ನಂತರ ಸೂರ್ಯನು ಸ್ಫೋಟಿಸಿದಂತೆ ಅವರು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಅವನ ಮುಂದೆ ಎಲ್ಲದರಲ್ಲೂ ಪ್ರಾಬಲ್ಯ ಸಾಧಿಸಿದನು. ಅವನು ಕುದುರೆ ತ್ಯಾಗವನ್ನು ಮಾಡಿದನು. ಎಲ್ಲಾ ದಿಕ್ಕುಗಳಿಂದ ರಾಜರನ್ನು ವಶಪಡಿಸಿಕೊಂಡನು ಮತ್ತು ಅವರಿಂದ ಗೌರವವನ್ನು ಪಡೆದನು. ಒಂದು ದಂತಕಥೆಯು ವಿಷಿತಾಶ್ವನ ಶ್ರೇಷ್ಠತೆಯ ಬಗ್ಗೆ ಹೇಳುತ್ತದೆ. ಸಮುದ್ರದ ಕರಾವಳಿಯವರೆಗೆ ಈ ಭೂಮಿಯನ್ನು ವಶಪಡಿಸಿಕೊಂಡ ನಂತರ ಅವನು ತನ್ನ ಪ್ರಜೆಗಳನ್ನು ತಂದೆಯ ಕಾಳಜಿಯಿಂದ ರಕ್ಷಿಸಿದನು. ಕುಂತಿಯು ತನ್ನ ಕಥೆಯನ್ನು ಮುಂದುವರಿಸಿದಾಗ ಆಕೆ ತನ್ನ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದ ರಾಜ ಯುಧಿಷ್ಠಿರನ ನಿಷ್ಠಾವಂತ ಪತ್ನಿ ಭದ್ರಳ ಬಗ್ಗೆ ಮಾತನಾಡಿದರು. ದಂಪತಿಗಳು ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸುತ್ತಿದ್ದರು. ಆದರೆ ಅದೃಷ್ಟವು ಬೇರೆ ಯೋಜನೆಗಳನ್ನು ಹೊಂದಿತ್ತು. ಅತಿಯಾದ ಭೋಗವು ಮಾರಣಾಂತಿಕ ಕಾಯಿಲೆಗೆ ಕಾರಣವಾಯಿತು ಮತ್ತು ರಾಜನು ಕೆಲವೇ ದಿನಗಳಲ್ಲಿ ನಿಧನರಾದರು. ಭಗ್ನ ಹೃದಯದ ಮತ್ತು ಮಗುವಿಲ್ಲದ ಭದ್ರನು ಅನಿಯಂತ್ರಿತವಾಗಿ ಅಳುತ್ತಿದ್ದನು. ಕುಂತಿಯು ಭದ್ರನ ದುಃಖವನ್ನು ವಿವರಿಸಿದಂತೆ ಅವಳು ರಾಣಿಯ ವಿಲಾಪಗಳನ್ನು ವಿವರಿಸಿದಳು. ಮಹಿಳೆಯರು ತಮ್ಮ ಗಂಡಂದಿರು ಸತ್ತು ಹೋದಾಗ ಯಾವುದೇ ಪ್ರಯೋಜನವಿಲ್ಲ. ದುಃಖದಿಂದ ನಡುಗುತ್ತಿರುವ ಆಕೆಯ ಧ್ವನಿಯಲ್ಲಿ ಭದ್ರಳು ಹೇಳಿದಳು, ನನ್ನ ಒಡೆಯನೇ, ನಿನ್ನ ಪ್ರಯಾಣದಲ್ಲಿ ನಾನು ನಿನ್ನನ್ನು ಹಿಂಬಾಲಿಸಲು ಬಯಸುತ್ತೇನೆ. ನೀನು ಇಲ್ಲದೆ ನಾನು ಒಂದು ಕ್ಷಣವೂ ಬದುಕಲು ಸಾಧ್ಯವಾಗುತ್ತಿಲ್ಲ. ಕುಂತಿಯ ಮಾತೃಳು ಭದ್ರನ ದುಃಖದ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವ. ಅವಳು ತನ್ನ ಗಂಡನನ್ನು ತನ್ನೊಂದಿಗೆ ಕರೆದೊಯ್ಯುವಂತೆ ಬೇಡಿಕೊಂಡಳು. ಮರಣದಲ್ಲಿ ಮತ್ತೆ ಸೇರಿಕೊಳ್ಳುವಂತೆ ಬೇಡಿಕೊಂಡ ಹೃದಯ ವಿದ್ರಾವಕರ ದೃಶ್ಯದ ನಡುವೆ ಒಂದು ಅಸಂಬದ್ಧ ಧ್ವನಿಯು ಮಧ್ಯೆ ಪ್ರವೇಶಿಸಿತು. ಓ ಭದ್ರ, ಎದ್ದು ಈ ಸ್ಥಳವನ್ನು ಬಿಟ್ಟುಬಿಡು. ನಾನು ನಿನಗೆ ಈ ವರವನ್ನು ನೀಡುತ್ತೇನೆರಾ, ನಾನು ನಿನ್ನ ಮೇಲೆ ಸಂತತಿಯನ್ನು ಪಡೆಯುತ್ತೆ ಎಂದು ಅದು ಹೇಳಿತು. ಆ ಧ್ವನಿಯು ಆಚರಣೆಯ ಸ್ನಾನದ ನಂತರ ಚಂದ್ರನ 8ನೇ ಅಥವಾ 14ನೇ ದಿನದ ರಾತ್ರಿ ತನ್ನ ಹಾಸಿಗೆಯ ಮೇಲೆ ಮಲಗಲು ಅವಳಿಗೆ ಸೂಚಿಸಿತು. ಭದ್ರ ಆ ಧ್ವನಿಯ ಮಾರ್ಗದರ್ಶನವನ್ನು ಅನುಸರಿಸಿ 7 ಮಕ್ಕಳನ್ನು ಪಡೆದರು.
ಮೂವರು ಸಲ್ವ ಮತ್ತು ನಾಲ್ವರು ಮದ್ರಾಸ್ ಮತ್ತು ಈಗ ಕುಂದ್ರಿ. ಹಸ್ತಿನಾಪುರ ರಾಜ್ಯದಲ್ಲಿ ರಾಜ ಪಾಂಡು ತನ್ನ ಪತ್ನಿ ಕುಂತಿಯೊಂದಿಗೆ ಕುಳಿತಿದ್ದನು. ಅವರು ಸಮಾಜದಲ್ಲಿ ಮಹಿಳೆಯರ ಸಾಂಪ್ರದಾಯಿಕ